ಶಾಲೋಮ್ ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆಸಕ್ತ ಚಿತ್ತರಾಗಿದ್ದು ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂಥವರೇ, ನಿಮಗೆ ಶುಭವಾರ್ತೆ ಏನಂದ್ರೆ, ಮುಸ್ಲಿಂ ದೇಶಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿರುವ ಮೊಹಮ್ಮದ್ ಗಾಜ್ಲಿ ಅವರ ಲೇಖನಿಗಳು ಏನೆಂಬುದಾಗಿ ನೋಡೋಣ. ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರುವ ಲೇಖನಿಗಳು ಮುಸ್ಲಿಂ ರಾಷ್ಟ್ರದಲ್ಲಿ ಬಹುದೊಡ್ಡ ಕ್ರಾಂತಿ, ಅಂದ್ರೆ ಬಹುದೊಡ್ಡ ಬದಲಾವಣೆ, ಚೇಂಜ್, ಆ ಬ್ರೇಕ್ ಥ್ರೂ ಅಲ್ಲೇ ತಂದಿರುವುದು ಏನೆಂಬುದಾಗಿ ನೋಡೋಣ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಮಾತನ್ನು, ಇದು ಈ ವ್ಯಕ್ತಿ ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರತಕ್ಕಂಥ ಪುಸ್ತಕದ ಆ ಆಥರ್ ಲೇಖನಿಗಳು ಮುಸ್ಲಿಂ ರಾಷ್ಟ್ರಗಳಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿ ಜನರನ್ನು ಸಂಪೂರ್ಣವಾಗಿ ರೂಪಾಂತರಪಡಿಸುತ್ತಾ ಇದೆ. ಒಂದು ದುಷ್ಟ ಕಾರ್ಯಗಳಿಂದ, ಒಂದು ಪಾಪ ಕಾರ್ಯಗಳಿಂದ, ಒಂದು ಲೋಕದ ವ್ಯಾಮೋಹಗಳಿಂದ ಬಿಡಿಸಿ ಅವನು ಅತ್ಯಂತ ಉತ್ತಮವಾದಂಥ ಕಾರ್ಯಗಳಿಗೆ ಪ್ರೇರೇಪಿಸ್ತಾ ಇದೆ ಮೊಹಮ್ಮದ್ ಗಾಜ್ಲಿ ಅವರ ಲೇಖನಿಗಳು. ನೋಡೋಣ ಅದೇನಂತ. ಜಾಗ್ರತೆಯಿಂದ ಎಲ್ಲರೂ ಗಮನಿಸ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಒಂದು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಚಿಕ್ಕ ಸ್ಟೋರಿಯನ್ನು ನಾವು ಕೇಳ್ಬೋದು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ. ಎಷ್ಟು ಆಸಕ್ತ ಚಿತ್ತರಾಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಆ ವಾಕ್ಯಗಳನ್ನು ಕೇಳಿಕೊಂಡು ಅನೇಕ ಜನರ ಜೀವನಗಳಲ್ಲಿ ಇವತ್ತು ವಿನೂತನವಾದಂಥ ಬದಲಾವಣೆಗಳು, ಅವರ ಜೀವನದಲ್ಲಿ, ಅವರ ಬಿಸ್ನೆಸ್ ಅಲ್ಲಿ, ಅವರ ಸಮಾಜದಲ್ಲಿ, ಅವರ ಕುಟುಂಬಗಳಲ್ಲಿ ನೂತನವಾದಂಥ ಬದಲಾವಣೆಗಳು, ಅವರ ದೇಶದಲ್ಲಿ, ಅವರ ಪಟ್ಟಣದಲ್ಲಿ, ಅವರ ಗ್ರಾಮಗಳಲ್ಲಿ ನೂತನವಾದಂಥ ಬದಲಾವಣೆಗಳು. ದ್ವೇಷದಿಂದ ಪ್ರೀತಿಗೆ, ಹಗೆಯಿಂದ ಒಳ್ಳೆತನಕ್ಕೆ, ಹಿಂಸೆ ಸುಳ್ಳಾರೋಪಗಳಿಂದ ಪ್ರಾರ್ಥನೆಗಳಿಗೆ ಮಾರ್ಪಾಟವಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಯೆಶಯ್ಯ, ಇವತ್ತು ನಿನ್ನ ವಾಕ್ಯಗಳಿಂದ ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಕರ್ತನೆ ಅತ್ಯಂತ ಅದ್ಭುತವಾದಂಥ ಮಾರ್ಪಾಟ ಉಂಟು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಆತ್ಮೀಯರಿಗೂ, ವಿಶೇಷವಾಗಿ ಮುಸ್ಲಿಂ ದೇಶಗಳಿಗೆ ಮಾತ್ರ ಅಲ್ಲ, ಇಲ್ಲೇ ಭೂಲೋಕದಲ್ಲಿರ್ತಕ್ಕಂಥ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಮಿತ್ರರಲ್ಲಿ, ಆತ್ಮೀಯರಲ್ಲಿ ಒಂದು ವಿನೂತನವಾದಂಥ ಮಾರ್ಪಾಟ ಬರಲಿ ಎಂಬುದಾಗಿ ಹಾರೈಸುತ್ತಾ ಕರ್ತನೇ ನಿನ್ನಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದ ರಾಜ, ಎಲ್ಲ ಜನರಲ್ಲಿ ಪ್ರೀತಿ, ಮಮತೆ, ಕರುಣೆ, ದಯೆ, ವಾತ್ಸಲ್ಯ ಅವರ ಜೀವನದಲ್ಲಿ ಸುಖ ಶಾಂತಿ ತರತಕ್ಕಂಥದ್ದಾಗಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಗಂಭೀರವಾಗಿ ಹೇಳ್ತಿರಲ್ವಿಯ? ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಮನೋಪ್ರಕೃತಿ ಹೇಳ್ತಿರಲ್ವಿಯ? ಸ್ಪಾಟ್ ಕೊಡ್ರಿ ನನಗೆ. ಸೊ ಆನಂತರ ಈ ಒಂದು ಅದ್ಭುತವಾದಂಥ ಕಾರ್ಯವನ್ನು ನೀವು ಕೇಳ್ಕೊಳ್ಳೇಬೇಕು. ಯಾಕಂದ್ರೆ ಇದು ಅನೇಕ ಜನರ ಜೀವನದಲ್ಲಿ ಒಂದು ನೂತನವಾದಂಥ ಮಾರ್ಪಾಟ ತಂದಿದೆ. ಅದೇನಂದ್ರೆ, ಖಂಡಿತವಾಗಿ ಈ ದೇವರು ಅದ್ಭುತವಾದಂಥ ಈ ಮೊಹಮ್ಮದ್ ಗಾಜ್ಲಿ ಎಂಬ ಈ ಒಂದು ವ್ಯಕ್ತಿ ಒಂದು ದೊಡ್ಡ ಸಂಶೋಧನೆ ಮಾಡಿದ್ದಾನೆ. ಈ ವ್ಯಕ್ತಿ ಕುರಾನ್ ಅವರ ಮತದ ಕುರಾನನ್ನು ಅಧ್ಯಯನ ಮಾಡಿದ್ದಾನೆ. ಯಾಕಂದ್ರೆ ಅನೇಕ ನಮ್ಮ ಮುಸ್ಲಿಂ ಸಹೋದರರು ಕುರಾನ್ನಲ್ಲಿರ್ತಕ್ಕಂಥ ಸತ್ಯವನ್ನು ತಿಳ್ಕೋಬೇಕಾದ್ರೆ ಅವರು ತರ್ಜುಮೆಗಳ ಸಂಗಡ, ಅಂದ್ರೆ ಅಲ್ಲಿರ್ತ ಟ್ರಾನ್ಸ್ಲೇಷನ್ ಸಂಗಡ ಓದಿದ್ರೆ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಎಂಬುದಾಗಿ ಮೊಹಮ್ಮದ್ ಗಾಜ್ಲಿ ಅವರು ಹೇಳ್ತಾ ಇದ್ದಾರೆ. ಅದರ ನಿಮಿತ್ತ ಈ ಕುರಾನನ್ನು ಮತ್ತು ಅವರ ಆ ಒಂದು ಮುಸ್ಲಿಂ ಇಸ್ಲಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹದೀಸ್ ಎಂಬ ಮತ್ತೊಂದು ಪುಸ್ತಕವನ್ನು ಹಾಗೂ ಅನೇಕ ಇನ್ನಿತರ ಪುಸ್ತಕಗಳನ್ನು ಓದಿ ಈತನು ಬಹಳ ದೊಡ್ಡ ಸತ್ಯವನ್ನು ಗ್ರಹಿಸಿ ಅದನ್ನು ಕಂಡುಕೊಂಡಿರುವ ಮೊಹಮ್ಮದ್ ಗಾಜ್ಲಿ ಅವರ ಲೇಖನಿಗಳು ಯಾಕೆ ಈ ಅರಬ್ ರಾಷ್ಟ್ರಗಳಲ್ಲಿ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ಲ, ಬಹಳ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದೆ. ಅಲ್ಲೇಲೂಯಾ. ಬಹಳ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿರ್ತಕ್ಕಂಥ ಈ ಅರಬ್ ರಾಷ್ಟ್ರದಲ್ಲಿರ್ತಾರೆ ಈ ದೇವರ ವಾಕ್ಯಗಳು ಅನೇಕ ಜನರ ಜೀವನದಲ್ಲಿ ಒಂದು ದೊಡ್ಡ ಮಾರ್ಪಾಟವನ್ನು ಉಂಟು ಮಾಡ್ತಾ ಇದೆ. ಗಂಭೀರವಾಗಿ ಹೇಳ್ತಿರಲಿಲ್ಲ, ಅನೇಕ ದೊಡ್ಡ ಮಾರ್ಪಾಟ ಉಂಟು. ಆದ ಕಾರಣ ನಾವು
ಈ ಒಂದು ಸಮಯದಲ್ಲಿ ಕ್ಯಾಮ್ರಾಮ್ಯಾನ್ ಅವರು ಎಲ್ಲಿದ್ದಾರೆ? ಕ್ಯಾಮ್ರಾಮ್ಯಾನ್ ಅವರು ವೆರಿ ಗುಡ್, ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾ. ಕ್ಯಾಮ್ರಾಮ್ಯಾನ್ ಅವರು ಸಿದ್ಧವಾಗ್ತಾ ಇದ್ದಾರೆ, ಅವರು ಮೇಕಪ್ ಮಾಡ್ತಾರೆ, ಗಂಭೀರವಾಗಿ ಹೇಳ್ತಿರಲ್ಲ. ಆದ ಕಾರಣ ಇಲ್ಲಿ ಮೊಹಮ್ಮದ್ ಗಾಜ್ಲಿ ಎಂಬ ಈ ವ್ಯಕ್ತಿ ಹೇಗೆ ಯಾವುದರಿಂದ ಆಕರ್ಷಿತನಾಗಿದ್ದಾನಂದ್ರೆ ಅದು 3 ಅಂಶಗಳು ಕೇಳ್ಕೊಳ್ತೀನಿ. ಒಂದು ಮಹಾಪುರುಷನ ಲೇಖನೆಯಲ್ಲಿ, ಬೋಧನೆಯಲ್ಲಿ, ಮಹಾಪುರುಷನ ಲೇಖನೆಯಲ್ಲಿ, ಬೋಧನೆಯಲ್ಲಿ, ಪ್ರೈಸ್ ಲಾರ್ಡ್ ಜೀಸಸ್, ಈ ಮೊಹಮ್ಮದ್ ಗಾಜ್ಲಿ ಎಂಬ ವ್ಯಕ್ತಿ ಆ ಲೇಖನೆ ಆತನ ಜೀವನದಲ್ಲಿ ದೊಡ್ಡ ಮಾರ್ಪಾಟ ತಂದಿದೆ, ಬಹಳ ದೊಡ್ಡ ಮಾರ್ಪಾಟ ತಂದಿದೆ. ಆದ ಕಾರಣ ಇವತ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಲೇಖನೆಯಲ್ಲಿ ಏನಂದ್ರೆ, ಶತ್ರುವನ್ನು, ನಮ್ಮ ವೈರಿಯನ್ನು ಪ್ರೀತಿಸಬೇಕು. ಈ ನಿಯಮಗಳನ್ನು ಕೇಳಿದ ಕೂಡಲೇ 2ನೇ ನಿಯಮ ಏನಂದ್ರೆ, ದೇವರು ಪಾಪಿಗಳನ್ನು ಮತ್ತು ಪರಿಶುದ್ಧರನ್ನು, ನೀತಿವಂತರನ್ನು ಅನೀತಿವಂತರನ್ನು ದೇವರು ಏಕ ರೀತಿಯಲ್ಲಿ, ಯಾವ ಭೇದ ಭಾವ ಇಲ್ಲದೆ, ಪ್ರೈಸ್ ಲಾರ್ಡ್ ಜೀಸಸ್, ಯಾವ ಭೇದ ಭಾವ ಇಲ್ಲದೆ, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಯಾವ ಭೇದ ಭಾವ ಇಲ್ಲದೆ, ಪ್ರೈಸ್ ಲಾರ್ಡ್ ಜೀಸಸ್, ಯಾವ ಭೇದ ಭಾವ ಇಲ್ಲದೆ, ಗಂಭೀರವಾಗಿ ಹೇಳ್ತಿರಲ್ವಿಯಾ, in the name of Jesus Christ, right, Lord, thank you Father, I praise your name Lord, hallelujah. ಯಾವ ಭೇದ ಭಾವ ಇಲ್ಲದೆ, ಯಾವ ಭೇದ ಭಾವ ಇಲ್ಲದೆ ದೇವರು ನೀತಿವಂತರನ್ನು ಅನೀತಿವಂತರನ್ನು, ಪಾಪಿಗಳನ್ನು ಪರಿಶುದ್ಧರನ್ನು, ಕೆಟ್ಟವರನ್ನು ಒಳ್ಳೆಯವರನ್ನು ದೇವರು ಪ್ರೀತಿಸುತ್ತಿದ್ದಾನೆ ಎಂದು ಈ 2 ಮಾತುಗಳನ್ನು ಕೇಳಿ, ಮತ್ತು ಇನ್ನೊಂದು ಮಾತನ್ನು ಕೇಳಿ, ಈ ಮೊಹಮ್ಮದ್ ಗಾಜ್ಲಿ ಅವರ ಜೀವನ, ಮೊಹಮ್ಮದ್ ಗಾಜ್ಲಿ ಅವರ ಲೇಖನೆ ಅನೇಕ ಅರಬ್ ರಾಷ್ಟ್ರಗಳಲ್ಲಿ ಪರಿವರ್ತನ, ಒಂದು ವಿನೂತನವಾದಂಥ ಮಾರ್ಪಾಟ ಅವರಲ್ಲಿ ತಂದಿದೆ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲಿ. ಈಗ ಆ 3ನೇದು ಏನಂದ್ರೆ, ಒಂದು ಮಾನವನಾಗಿ ಬಂದಿರತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು ದೇವರಿಂದ ಕಳಿಸಲ್ಪಟ್ಟಿದ್ದೇನೆ, ಆ ತಂದೆಯಾದ ದೇವರು ನೀವು ಹೇಗೆ ಸನ್ಮಾನಿಸುತ್ತೀರೋ, ಆರಾಧಿಸುತ್ತೀರೋ, ಗೌರವಿಸುತ್ತೀರೋ, ಹಾಗೆ ನನ್ನನ್ನು ಕೂಡ ಗೌರವಿಸಬೇಕು, ಆರಾಧಿಸಬೇಕು. ಹಾಗಾದ್ರೆ ಕಳಿಸಲ್ಪಟ್ಟಿರ್ತಕ್ಕಂಥ ಆ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಏನುಂಟಾಗ್ತದೆ? ಮಹಿಮೆ ಉಂಟಾಗ್ತದೆ. ನೋಡ್ಕೊಡಿ ಸ್ವಲ್ಪ. ಥ್ಯಾಂಕ್ ಯು ಫಾದರ್. ಮಹಿಮೆ ಉಂಟಾಗ್ತದೆ ಮನೋಪೂರ್ವಕದಿಂದ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ವಿಷಯ ಮೊಹಮ್ಮದ್ ಗಾಜ್ಲಿ ಅವರ ಲೇಖನೆ ವಿಶ್ವದ ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಾಗೂ ಅವರ ಹಿಂಬಾಲಕರಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತಂದಿ. ಯಾಕಂದ್ರೆ ಈತನ ಇದನ್ನು ಓದಿದ ಕೂಡಲೇ, ಈ ವಿಷಯವನ್ನು ತಿಳಿದ ಕೂಡಲೇ ಏನಾಗಿದೆ ಅಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಅಲ್ಲಿರ್ತಕ್ಕಂಥ ಏನಪ್ಪ, ದೇವರು ಶತ್ರುಗಳನ್ನು ಪ್ರೀತಿಸು ಎಂಬುದಾಗಿ ತನ್ನನ್ನು ಹಿಂಬಾಲಿಸರು ಹೇಳ್ತಾ ಇದ್ದಾನಲ್ಲ, ಈತನು ಎಂಥ ದೇವರಾಗಿರ್ಬೋದು. ಮಾನಿಟರ್ ಅಲ್ಲಿಂದನೇ ಅಮ್ಮ ದೇವಡ ಸ್ತೋತ್ರ ಅಂತನ್ರಿ, ಹಲ್ಲೆಲೂಯಾ. ಹೌದು ರಾಜ, ಎಂಥ ದೇವರು, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಹೌದು, ಶತ್ರುಗಳನ್ನು ಪ್ರೀತಿಸು ಅಂತ ಹೇಳ್ತಾನಲ್ಲ ಅಂತ ಹೇಳಿ. ಆವಾಗ ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕವನ್ನು ಓದ್ತಿರ್ತಕ್ಕಂಥ ಒಂದು ಅರಬಿಯನು, ಒಂದು ಮುಸ್ಲಿಂ ರಾಷ್ಟ್ರಿಕನು ವ್ಯಕ್ತಿ ಓದ್ತಾ ಇರುವಾಗ ಬಹಳ ಆಶ್ಚರ್ಯಚಕಿತನಾದನು. ಆತನು ಇದೆಂತ ಲೇಖನೆ, ಮಾನವನಾಗಿ ಬಂದ ಒಂದು ವ್ಯಕ್ತಿ ಇಂಥ ಅದ್ಭುತವಾದಂಥ, ಪ್ರೈಸ್ ಲಾರ್ಡ್ ಜೀಸಸ್, ಇಂಥ ಅದ್ಭುತವಾದಂಥ ಕಾರ್ಯವನ್ನು ಮಾತಾಡಿದನಲ್ಲ, ಇದು ಹೇಗೆ ಸಾಧ್ಯ? ಶತ್ರುಗಳನ್ನು ಪ್ರೀತಿಸಬೇಕಂದ್ರೆ ನಾವು ಯಾವತ್ತೂ ಕೇಳೇ ಇಲ್ಲ. ಹೀಗೆ ಶತ್ರುಗಳನ್ನು ಪ್ರೀತಿಸಬೇಕೆಂಬುದಾಗಿ ನಮಗೆ ಯಾಕೆ ಈ ರೀತಿಯಲ್ಲಿ
ಈ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ಪ್ರೈಸ್ ಲಾರ್ಡ್ ಜೀಸಸ್, ಥ್ಯಾಂಕ್ ಯು, ಹಲ್ಲೆಲೂಯಾ. ಈ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿರುವಾಗ ಅಲ್ಲಿ ಬಹಳ ಜಾಗೃತಿಯಿಂದ ಗಮನಿಸಿದ್ರು. ಅದೇನಲ್ಲ, ಬಹಳ ಅದ್ಭುತವಾದಂತಹ ಸಂಗತಿಗಳು ಕೇಳ್ತಾ ಇದ್ದೇವೆ ನಾವು, ನನ್ನ ಪ್ರಿಯ ಸಹೋದರಿ ಸಹೋದರಿ. ಅಗಮ್ಯವಾದ ಕ್ರಿಯೆಗಳನ್ನು ನಾವು ಕೇಳ್ತಾ ಇದ್ದೇವೆ. ನಾನು ಯಾಕೆ ಇದನ್ನು ತಿಳಿಸ್ತಾ ಇದ್ದೇನೆ ಅಂದ್ರೆ, ಆತನು ಬಹಳ ಒಳ್ಳೆಯವನು, ಒಳ್ಳೆಯದಾಗಿದೆ. ಅದಕ್ಕಾಗಿ ಈ ಮೊಹಮ್ಮದ್ ಗಜಾಲಿ ಅವರು ಬರೆದಿರ್ತಕ್ಕಂಥ ಈ ಲೇಖನೆ ಒಂದು ವ್ಯಕ್ತಿಯ ಜೀವನವನ್ನು ಮಾರ್ಪಾಟ ಮಾಡಿದೆ. ಏನಾಗಿದೆ ಅಂದ್ರೆ, ಈತನು ಎಂತ ಬೋಧಕನು, ಯಾರು ಈತನು, ಎಂತ ಬೋಧಕನು, ಈತನು ಎಂತ ನಿಯಮಗಳನ್ನು ಕಲಿಸ್ಕೊಡ್ತಕ್ಕಂಥನು, ಶತ್ರುಗಳನ್ನು ಪ್ರೀತಿಸಿ ಅಂತ ಹೇಳ್ತಾನಲ್ಲ ಅಂತ ಹೇಳ್ಕೊಂಡು, ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದಿರುವ ಒಂದು ವ್ಯಕ್ತಿ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾನೆ, ಅಂತರ್ಜಾಲದಲ್ಲಿ ಸರ್ಚ್ ಮಾಡ್ತಾನೆ, ಗೂಗಲ್ ಸರ್ಚ್ ನಲ್ಲಿ. ಅದು ಹೇಳ್ತಾನೆ, ಇಸ್ ದೇರ್ ಎನಿ ಗಾಡ್ ಹೂ ಟೆಲ್ಸ್ ಲವ್ ಯುವರ್ ಎನಿಮಿ ಅಂತೇಳಿ ಆ ದೊಡ್ಡ ಅಂತರ್ಜಾಲದಲ್ಲಿ ಅಂದ್ರೆ ಇಂಟರ್ನೆಟ್ ನಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಮಾತಾಡ್ತಾನೆ. ಮಾತಾಡಿದ ಕೂಡಲೇ, ಎಸ್ ದೇರ್ ಈಸ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಹ್ಯಾಡ್ ಕಮ್ ಆನ್ ಅರ್ತ್ ಅಂಡ್ ಸೆಡ್ ಲವ್ ಯುವರ್ ಎನಿಮಿ. ಅಷ್ಟಕ್ಕೆ ಬರೆಯಲ್ಪಟ್ಟಿಲ್ಲ, ಅದು ವಚನ ಕೂಡ ಬರೆಯಲ್ಪಟ್ಟಿದೆ. ಎಲ್ಲೇ ನಾನು ಕೂಡ ಹೇಳಿ ನೋಡಿದೆ, ಅದು ಪ್ರಾಕ್ಟಿಕಲ್ ಆಗಿ. ಏನಂತೇಳಿ, ಮತ್ತೈ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ, ನೀವು ಕೇಳಿದ ಪೂರ್ವದಲ್ಲಿ ದ್ವೇಷಿಸಿರಿ, ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ. ಆದ್ರೆ ಯೇಸು ಹೇಳ್ತಾ ಇದ್ರೆ, ನಾನು ನಿಮಗೆ ಹೇಳೋದೇನೆಂದ್ರೆ, ನಿನ್ನ ವೈರಿಗಳನ್ನು ಪ್ರೀತಿಸಿರಿ. ಅಷ್ಟೇ ಆ ವಚನ ಬರೆದಿದ್ದಲ್ಲಿ ಪೂರಾ ಇಂಟರ್ನೆಟ್ ಅಲ್ಲಿ ಬಂದಿರತಕ್ಕಂಥ ಗೂಗಲ್ ಸರ್ಚ್ ಅಲ್ಲಿ ಬಂದಿರತಕ್ಕಂಥ ಮಾತು. ಏನಾದ್ರು ಕೇಳಿದ್ರು, ಯೇಸು ಕ್ರಿಸ್ತನು ಮಾತ್ರ ಶತ್ರುಗಳನ್ನು ಪ್ರೀತಿಸಿರಿ ಎಂಬುದಾಗಿ ಅಷ್ಟೇ ಹೇಳಿದ್ದಲ್ಲದೆ ವಿವರ ಕೊಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಹೇಗೆ ಅಂತೇಳಿ, ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸು, ನಿನ್ನನ್ನು ದ್ವೇಷಿಸುವವರಿಗಾಗಿ ಒಳ್ಳೆಯದನ್ನು ಮಾಡು, ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸಿರುವವರಿಗಾಗಿ ಪ್ರಾರ್ಥನೆ ಮಾಡು. ಯೇಸು ಹೇಗೆ ಪ್ರೀತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದಾನೆ. ಶತ್ರುಗಳನ್ನು, ಅವರನ್ನು ಆಶೀರ್ವಾದ ಮಾಡೋದ್ರಿಂದ ನಾವು ಪ್ರೀತಿಸ್ತೇವೆ. ಅವರಿಗೆ ಶತ್ರುಗಳು ನಮಗೆ ಎಷ್ಟು ಕೇಡು ಮಾಡಿದ್ರು ಅವರಿಗೆ ಒಳ್ಳೆಯದು ಮೇಲು ಮಾಡೋದ್ರಿಂದ ನಾವು ಅವ್ರಿಗೆ ಪ್ರೀತಿಸ್ತೇವೆ. ಅಷ್ಟೇ ಅಲ್ಲ, ಅವ್ರ ಮೇಲೆ ನಮಗೆ ಸುಳ್ಳು ಆರೋಪ ಹೊರಿಸಿರುವಾಗ, ನಮ್ಮ ಮೇಲೆ ನಿಂದೆಯನ್ನು ಮಾಡಿರುವಾಗ, ಮತ್ತು ಅಷ್ಟೇ ಅಲ್ಲ, ನಮಗೆ ಆತ್ಮಿಕ, ಮಾನಸಿಕ, ದೈಹಿಕ ಕಿರುಕುಳವನ್ನು, ಹಿಂಸೆಯನ್ನು ಕೊಟ್ಟರು ಕೂಡ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರು. ಇದನ್ನು ಆತನು ಓದಿದ ಕೂಡಲೇ ಏಕೈಸ ಸಂಭವ, ಯೇಸು ಕ್ರಿಸ್ತನು ಹೀಗೆ ಹೇಳಲು ಹೇಗೆ ಸಾಧ್ಯ? ಮೊಹಮ್ಮದ್ ಗಾಜ್ಲಿ ಅವರು ಯೇಸು ಕ್ರಿಸ್ತನು ಕೂಡ ಒಂದು ಪೈಗಂಬರ್, ಒಂದು ಪ್ರವಾದಿ ಎಂದು ನಂಬುತ್ತಾರೆ. ಯಾಕಂದ್ರೆ ಮೊಹಮ್ಮದ್ ಗಾಜ್ಲಿ ಅವರು ಯೇಸು ಕ್ರಿಸ್ತನು ಒಂದು ಪ್ರವಾದಿ. ಆದ್ರೆ ಎಲ್ಲಾ ಪ್ರವಾದಿಗಳಕ್ಕಿಂತ ಈ ಯೇಸು ಎಂಬ ಪ್ರವಾದಿ, ಮೊಹಮ್ಮದ್ ಗಾಜ್ಲಿ ಅವರು ಯೇಸು ಎಂಬ ಪ್ರವಾದಿ ಹೇಗೆ ಶತ್ರುಗಳನ್ನು ಪ್ರೀತಿಸಬೇಕೆಂಬುದಾಗಿ ಹೇಳಿದಾನೆ. ಇದು ಆಶ್ಚರ್ಯವಾದಂತಹ ಸಂಗತಿ ಅಂತೇಳಿ ಆಗ ಅರಬ್ಬಿಯನು ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದ್ತಾ ಇರುವಾಗ ಆತನು ಹೇಳ್ತಾ ಇದ್ದಾನೆ, ನೀವು ಎಲ್ಲ ಇಸ್ಲಾಮಿಕ್ ಜನರು ಕುರಾನನ್ನು, ಹದೀಸನ್ನು ಮತ್ತು ಇಸ್ಲಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಪುಸ್ತಕಗಳನ್ನು ನೀವು ತರ್ಜುಮೆಗಳೊಂದಿಗೆ ಅಥವಾ ಟ್ರಾನ್ಸ್ಲೇಷನ್ ಒಂದಿಗೆ ಓದಿದರೆ ಖಂಡಿತವಾಗಿ ಕ್ರಿಸ್ತು ಯೇಸು ಹೇಳಿರತಕ್ಕಂಥ ನಿಯಮಗಳ ಪಾಲನೆ ನೀವು ಮಾಡ್ತೀರೆಂಬುದಾಗಿ ಆತನು ಸವಾಲ್ ಹಾಕಿದ್ದಾನೆ. ಯಾಕಂದ್ರೆ ಮೊಹಮ್ಮದ್ ಗಾಜ್ಲಿ ಅವರು ಕುರಾನಿಂದ ಅನೇಕ ಅಧ್ಯಯನಗಳು ಮಾಡಿ, ಹದೀಸಿಂದ ಅನೇಕ ಅಧ್ಯಯನಗಳು ಮಾಡಿ, ಮತ್ತು ಇಸ್ಲಾಮಿಗೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಆತನ ಪುಸ್ತಕವನ್ನು ಅನೇಕ ಉಲ್ಲೇಖನಗಳು, ರೆಫರೆನ್ಸ್ಗಳನ್ನು ಕೊಟ್ಟು ಆ ಪುಸ್ತಕವನ್ನು ಬರೆದು, ಆ ಪುಸ್ತಕದಿಂದ ಅನೇಕ ಜನರಿಗೆ ಸತ್ಯವು ಬೆಳಕಿಗೆ ಬಂದಿರುವಾಗ ಅನೇಕ ಜನರು ಈಗ ಯೇಸು ಹೇಳಿರುವ ನಿಯಮ, ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂಬ ಹೇಳಿರುವ ನಿಯಮ ಅನೇಕ ಜನರ ಹೃದಯವನ್ನು, ಆತ್ಮಕ್ಕೆ ಸಮಾಧಾನ, ಶಾಂತಿ, ಹೌದು ಸರಿ, ಈತನು ನಿಜವಾಗಿ ದೈವ ಸಂದೇಶಕನು ಎಂಬುದಾಗಿ ಮೊಹಮ್ಮದ್ ಗಾಜ್ಲಿ ಅವರು ನಂಬಿದ್ದಾರೆ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಮೊಹಮ್ಮದ್ ಗಾಜ್ಲಿ ಅವರು ಒಂದು ಇಸ್ಲಾಮಿಕ್ ಒಂದು ದೊಡ್ಡ ವ್ಯಕ್ತಿಯಾಗಿದ್ದು, ಅಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಅಧ್ಯಯನ ಮಾಡಿ, ಅದನ್ನು ಸಂಶೋಧನೆ ಮಾಡಿ, ಅದರೊಳಗಿರ್ತಕ್ಕಂಥ ಸತ್ಯಗಳನ್ನು ಗ್ರಹಿಸಿ ಆ ಪುಸ್ತಕವನ್ನು ಬರೆದ ನಂತರ ಆಗ ಆತನಿಗೆ ಅರ್ಥ ಆಯಿತು, ಯೇಸು ಕ್ರಿಸ್ತನು ಮಾತ್ರ ವಿಶ್ವದಲ್ಲಿ ಶತ್ರುಗಳನ್ನು ಪ್ರೀತಿಸಿ ಎಂಬುದಾಗಿ ಹೇಳಿದ್ದಾನೆ. ಎರಡನೇದು,
ಯೇಸು ಕ್ರಿಸ್ತನು ಮಾತ್ರ ಹೇಳಿದಾನೆ, ನಾನು ಬಂದಿದ್ದು ಪರಿಶುದ್ಧರಿಗೋಸ್ಕರವಾಗಿ ಅಲ್ಲ, ನೀತಿವಂತರಿಗಾಗಲ್ಲ, ಅನೀತಿವಂತರಿಗಾಗಿ, ನಾಶವಾಗುತ್ತಿರೋರಿಗಾಗಿ, ಪಾಪಿಗಳಿಗಾಗಿ ನಾನು ಬಂದಿದ್ದೀನಿ ಎಂಬುದಾಗಿ. ಅದಕ್ಕೆ ಈ ವಿಷಯವನ್ನು ನೋಡಿರುವಾಗ ಮೊಹಮ್ಮದ್ ಗಾಜ್ಲಿ ಅವರಿಗೆ ಆಶ್ಚರ್ಯವಾಗಿದೆ. ಅಂದರೆ ದೇವರು ಪಾಪಿಗಳನ್ನು, ದ್ರೋಹಿಗಳನ್ನು, ದುಷ್ಟರನ್ನು ದೇವರು ದ್ವೇಷಿಸ್ತಾನಲ್ಲ, ಅವರು ಕೊಂದು ಹಾಕಬೇಕಲ್ಲ, ಅವರು ನಾಶ ಮಾಡಬೇಕಲ್ಲ. ಆದರೆ ಈತನ ಯೇಸು ಹೇಳುತ್ತಿರ್ತಕ್ಕಂಥ ಬೋಧನೆ ಏನೋ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಎಂಬುದಾಗಿ ಹೇಳಿಕೊಂಡು ಪಾಪಿಗಳನ್ನು, ಪರಿಶುದ್ಧರನ್ನು ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ನೀತಿವಂತರನ್ನು, ಅನೀತಿವಂತರನ್ನು ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಕೆಟ್ಟವರನ್ನು, ಒಳ್ಳೆಯವರನ್ನು ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ದೇವರು ಸಮಾನ ರೀತಿಯಿಂದ ಪ್ರೀತಿ ಮಾಡೋನಾಗಿದ್ರೆ ಈಗ ಹೇಗೆ ಎಂಬುದಾಗಿ, ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳ್ಕೊಂಡು ಇದು ಸರಿಯಲ್ಲ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾರಂದ್ರೆ, ಈ ಅಮೆರಿಕನ್ನಲ್ಲಿರ್ತಕ್ಕಂಥವ್ರು ಮತ್ತು ಯಹೂದ್ಯರು ಇಂಟರ್ನೆಟ್ನಲ್ಲಿ ಹಾಗೆ ಬರೆದಿರಬಹುದು, ಯೇಸು ಕ್ರಿಸ್ತು ಹಿಂಗೆ ಹೇಳೇ ಇಲ್ಲ. ಹೇಗೆ ಹೇಳಿಲ್ಲ? ಶತ್ರುಗಳನ್ನು ಪ್ರೀತಿಸು, ನಿನ್ನನ್ನು ಶಪಿಸೋರನ್ನ ಆಶೀರ್ವದಿಸು, ನಿಮ್ಮನ್ನು ದ್ವೇಷ ಮಾಡೋರಿಗೆ ಏನ್ ಮಾಡು? ದ್ವೇಷ ಮಾಡೋರಿಗೆ ಒಳ್ಳೆದನ್ನು ಮಾಡು. ಪ್ಲೀಸ್, ಹಲ್ಲೆಲೂಯ. ನಿಮ್ಮನ್ನು ದ್ವೇಷ ಮಾಡೋರಿಗೆ ಒಳ್ಳೆದನ್ನು ಮಾಡಿ ಎಂಬುದಾಗಿ ಇದು ಯೇಸು ಹೇಳಿಲ್ಲ. ಯಾಕಂದ್ರೆ ಯೇಸು ಹಿಂಗೆ ಹೇಳಿದ್ರೆ ಅದೆಂಗೆ ಸಾಧ್ಯ? ನಾವು ಇಷ್ಟೆಲ್ಲ ಓದ್ತಾ ಇದ್ದೀವಿ ಅಂತ ತಿಳ್ಕೊಂಡು ಈ ಮೊಹಮ್ಮದ್ ಗಾಜ್ಲಿ ಅವರು ಅಷ್ಟಕ್ಕೆ ಸುಮ್ಮನೆ ಇರುವುದಿಲ್ಲ. ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕವನ್ನು ಓದಿರ್ತಕ್ಕಂಥ ಆ ಒಂದು ವ್ಯಕ್ತಿ ಕೂಡ, ಆ ಮುಸ್ಲಿಂ ರಾಷ್ಟ್ರದಿಂದ ಬಂದಿರ್ತ ಆ ವ್ಯಕ್ತಿ ಕೂಡ ಸುಮ್ಮನೆ ಇರುವುದಿಲ್ಲ. ಇವರೆಲ್ಲ ಅಮೆರಿಕ ಜನರು, ಯಹೂದ್ಯ ಜನರು ಮುಸ್ಲಿಮರನ್ನು ದಾರಿ ತಪ್ಪಿಸೋದಕ್ಕಾಗಿ ಹೀಗೆ ಬರೆದಿರಬಹುದು. ಯಾಕಂದ್ರೆ ಯೇಸು ಕ್ರಿಸ್ತ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ಕೊಂಡು ಆತನು ಏನ್ ಮಾಡ್ತಾನಂದ್ರೆ, ಈ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದಿರ್ತಕ್ಕಂಥ ಓದುಗಾರನು ಈ ಪುಸ್ತಕಗಳು, ಮೊಹಮ್ಮದ್ ಗಾಜ್ಲಿ ಅವರು ಬರೆದಿದ್ದಾನೆ, ಕುರಾನ್ನಲ್ಲಿರ್ತಕ್ಕಂಥ ಸತ್ಯಾಂಶಗಳು, ನಿಗೂಢವಾದಂಥ ಸತ್ಯಾಂಶಗಳು, ಹದೀಸಿನಲ್ಲಿರ್ತಕ್ಕಂಥ ನಿಗೂಢವಾದಂಥ ಸತ್ಯಾಂಶಗಳು ಹಾಗೂ ಬೈಬಲ್ನಲ್ಲಿರ್ತಕ್ಕಂಥ ನಿಗೂಢವಾದ ಸತ್ಯಾಂಶಗಳನ್ನು ಬಯಲುಗೊಳಿಸಿರುವ ಆ ಪುಸ್ತಕವನ್ನು ಇಟ್ಕೊಂಡು ಆತನು ಯಾವ್ಯಾವ ಪುಸ್ತಕಗಳನ್ನು ಉಲ್ಲೇಖನ ಮಾಡಿದ್ದಾನೆ, ಹದೀಸ್ ಎಂಬ ಪುಸ್ತಕವನ್ನು ಉಲ್ಲೇಖನ ಮಾಡಿದ್ದಾನೆ, ಕುರಾನನ್ನು ಉಲ್ಲೇಖನ ಮಾಡಿದ್ದಾನೆ, ಬೈಬಲನ್ನು ಉಲ್ಲೇಖಿಸಿದ್ದಾನೆ, ಅವೆಲ್ಲ ಪುಸ್ತಕಗಳನ್ನು ಕೊಂಡುಕೊಳ್ಳಿಕ್ಕೆ ಆತನ ಹತ್ರ ದುಡ್ಡಿಲ್ಲದ ಕಾರಣದಿಂದ ಆತನು ಗೂಗಲ್ ಸರ್ಚಿಂದ ಆತನು ಸರ್ಚ್ ಮಾಡಿ ಅವುಗಳನ್ನು ಸಂಶೋಧನೆಯಲ್ಲಿ ಅವ್ರೇನು ಬರೆದಿದ್ದಾರೆ ಸರಿಯಾಗಿದ್ದಾರೆ ಎಂಬುದಾಗಿ ಪರೀಕ್ಷೆ ಮಾಡಿದನು. ಆಗ ಅವೆಲ್ಲ ಸರಿಯಾಗಿ ಕಂಡಿತ್ತು. ಆದರೆ ಈತನಿಗೆ ಅನಿಸಿತ್ತು, ಯಾಕಂದ್ರೆ ಈತನು ಬಹು ಕಟ್ಟುನಿಟ್ಟಾಗಿ ಅನುಸರಿಸತಕ್ಕಂಥ ಒಂದು ಇಸ್ಲಾಮಿಕ್ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ಈತನೇನ್ ಮಾಡ್ದ, ಈ ಯಹೂದ್ಯರು ಮತ್ತು ಈ ಅಮೆರಿಕ ಜನ ನಮಗೆ ಒಂದು ದಿಕ್ಕು ತಪ್ಪಿಸುವುದಾಗಿ ಬರೆದಿರಬಹುದು ಅಂತೇಳಿ ಈತನು ಒಂದು ದಿವಸ ಈ ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರುವ ಪುಸ್ತಕ ಸರಿ ಇದೆಯೋ ಇಲ್ಲ ಎಂಬುದಾಗಿ 2000 ಇಸ್ವಿಯಲ್ಲಿ ಈ ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರುವ ಪುಸ್ತಕ ಸರಿ ಇದೆಯಲ್ಲ ಎಂದು ನೋಡ್ಕೊಂಡು ಆತನು ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕವನ್ನು ಓದ್ತಾ ಇರೋ ಸಮಯದಲ್ಲಿ ಈತನು ಅಮೆರಿಕ ದೇಶಕ್ಕೆ ಹೋಗಿದ್ದಾನೆ. ಯಾರು? ಈ ಇಸ್ಲಾಮಿಕ್ ರಾಷ್ಟ್ರದ ವ್ಯಕ್ತಿ ಅಮೆರಿಕ ದೇಶಕ್ಕೆ ಹೋಗಿದ್ದನು. ಆ ಅಮೆರಿಕ ದೇಶಕ್ಕೆ ಹೋಗಿರುವಾಗ ಅಮೆರಿಕ ದೇಶದಲ್ಲಿ ಇರ್ತಕ್ಕಂಥ, ಎಲ್ಲರೂ ಹೇಳ್ತಿರಲ್ವಯ್ಯ, ಇರ್ತಕ್ಕಂಥ ಆ ಒಂದು ಪುಸ್ತಕದ ಲೈಬ್ರರಿಗೆ, ಗ್ರಂಥಾಲಯಕ್ಕೆ ಹೋದನು. ಎಲ್ಲಿ ಹೋದನು? ಗ್ರಂಥಾಲಯಕ್ಕೆ ಹೋಗಿ ಆ ಲೈಬ್ರರಿ ಹೋಗಿ ಗ್ರಂಥಗಳನ್ನು ಹುಡುಕಿ ಅದನ್ನು ತೆಗಿತಾ ಇರುವಾಗ ಆತನೇನ್ ಮಾಡಿದಾನೆ, ಯಾವುದು ಅರಬ್ಬಿಯರ ಗ್ರಂಥಾಲಯ ಇದೆ ಮತ್ತು ಅರಬ್ಬಿಯರ ಲೇಖನಗಳಿದೆ, ಆ ಲೇಖನಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ತೆಗೆದು ಆತನು ಮೊಹಮ್ಮದ್ ಗಾಜ್ಲಿ ಅವರು ಯಾವ್ಯಾವ ಪುಸ್ತಕಗಳನ್ನು ಹೇಳಿದಾನೆ ಅವೆಲ್ಲ ಪುಸ್ತಕಗಳನ್ನು ಆತನು ಓದುತ್ತಾ ಇದ್ದನು. ಓದ್ತಾ ಇರುವಾಗ ಅವಾಗ ಹೌದು, ಬೈಬಲ್ ಅನ್ನು ತೆಗೆದುಕೊಂಡು ಹೋಗ್ತಾರೆ. ಒರಿಜಿನಲ್ ಟ್ರಾನ್ಸ್ಲೇಷನ್ ಯಾವುದಿದೆ, ಕಿಂಗ್ ಜೇಮ್ಸ್ ಟ್ರಾನ್ಸ್ಲೇಷನ್ ಎಂಬುದಾಗಿ, ಪೂರ್ವದಲ್ಲಿ ಬಹಳ ಹಳೆ ಟ್ರಾನ್ಸ್ಲೇಷನ್, ಅದನ್ನು ತೆಗೆದು, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಇಸ್ಲಾಮಿಕ್ ಬೋಧಕರು ಈ ಮೊಹಮ್ಮದ್ ಗಾಜ್ಲಿಯ ಬೋಧನೆಯಲ್ಲಿ ಬೋಧಿಸಿರುವ ಈ ಮಾತುಗಳಲ್ಲಿ ಒಂದು ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಇಸ್ಲಾಮಿಕ್ ಬೋಧಕರು ಬೈಬಲ್ನಲ್ಲಿ ಅನೇಕ ರೀತಿಯಾದಂಥ ಲೋಪದೋಷಗಳು ಇದೆ ಅಂತೇಳಿ ತಪ್ಪು ಮಾಹಿತಿ ನೀಡಿದರು. ಅದರ ನಿಮಿತ್ತ ಬೈಬಲ್ನಲ್ಲಿ ಲೋಪದೋಷಗಳಿದೆ ಅಂತೇಳಿ ತಪ್ಪು ಮಾಹಿತಿ ನೀಡಿದರು. ಅದಕ್ಕಾಗಿ ಈ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದಿರ್ತಕ್ಕಂಥ ವ್ಯಕ್ತಿ ಈತನು ಹೋಗಿ ಒರಿಜಿನಲ್ ಟ್ರಾನ್ಸ್ಲೇಷನ್ ಯಾವುದು ಒರಿಜಿನಲ್ ಆಗಿದೆ ಅಂತ ಹೇಳಿರುವಾಗ ಈ ಅರಬಿಕ್ ಗ್ರಂಥಾಲಯದಲ್ಲಿ ಹೇಳಿದ್ರಂತೆ ಕಿಂಗ್ ಜೇಮ್ಸ್ ಟ್ರಾನ್ಸ್ಲೇಷನ್ ಇಸ್ ಒರಿಜಿನಲ್ ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರು. ಅವಾಗ ಈತನು ಬೈಬಲ್ನಲ್ಲಿ ಕಿಂಗ್ ಜೇಮ್ಸ್ ಟ್ರಾನ್ಸ್ಲೇಷನ್ ತೆಗೆದುಕೊಂಡು ಈತನು ಸ್ವಯಂ ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕವನ್ನು ಓದಿರ್ತಕ್ಕಂಥ ಒಂದು ವ್ಯಕ್ತಿ ಸ್ವಯಂ ತಾನೇ ಆತನು ಬರೆದಿರತಕ್ಕಂಥ ಲೇಖನಗಳು ಸರಿಯಾಗಿದೆಯಲ್ಲ ಎಂಬುದಾಗಿ ಪರೀಕ್ಷೆ ಮಾಡ್ತಿರುವಾಗ ಆತನು ಆಶ್ಚರ್ಯಚಕಿತರಾಗಿರತಕ್ಕಂಥ ಮತ್ತು ಅದೇನೆಂದ್ರೆ
ಯೇಸು ಹೇಳಿದರೆ ಮತ್ತೆ ಸುವಾರ್ತೆಯಲ್ಲಿ ಓದ್ತಿರ ಮಾತನ್ನು, ಈ ಯೇಸುವಿನ ಜೀವನದಲ್ಲಿ ಪಾಲನೆ ಮಾಡಬೇಕಾಗಿರುವ ನಿಯಮಗಳು ಇವತ್ತು ಇಸ್ಲಾಮಿಕ್ ದೇಶಗಳಲ್ಲಿ ಮಹಾಕ್ರಾಂತಿಯನ್ನುಂಟು ಮಾಡಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಿಂದ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 43ನೇ ವಚನದಿಂದ ನಾನು ಹೇಳ್ತೇನೆ, ನೀವು ನಿಮ್ಮ ಶತ್ರುಗಳನ್ನು ದ್ವೇಷಿಸಿರಿ, ವೈರಿಗಳನ್ನು ದ್ವೇಷಿಸಿರಿ, ಹಾಗೂ ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂಬುದಾಗಿ ನೀವು ಕೇಳಿದ್ರಿ. ಯೇಸು ಹೇಳ್ತಾನೆ ತನ್ನ ಶಿಷ್ಯರಿಗೆ, ಏನ್ ತಿಳ್ಕೊಂಡು, ಆದ್ರೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳೋದೇನೆಂದ್ರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಾಪ ಕೊಡುವವರಿಗೆ ನೀವು ಆಶೀರ್ವದಿಸಿರಿ, ನಿಮ್ಮನ್ನು ದ್ವೇಷ ಇಟ್ಕೊಂಡಿದ್ದವರಿಗಾಗಿ ನೀವು ಒಳ್ಳೆಯದನ್ನು ಮಾಡ್ರಿ, ನಿಮ್ಮ ಮೇಲೆ ಹಿಂಸೆಯನ್ನು ಮಾಡುತ್ತಾ ನಿಮ್ಮನ್ನು ಕಿರುಕುಳವನ್ನು ಕೊಡ್ತಾ, ದೈಹಿಕವಾಗಿ ಭೌತಿಕವಾಗಿ ಕಿರುಕುಳವನ್ನು ಕೊಡ್ತಿರ್ತಕ್ಕಂಥ, ಸುಳ್ಳಾರೋಪ ಹೊರಿಸ್ತಿರ್ತಕ್ಕಂಥವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಹೇಗೆ? ಆಗ ಕೆಳಗೆ ಬರಲ್ಪಟ್ಟಿದೆ, ಹೀಗೆ ಮಾಡೋದ್ರಿಂದ ನೀವು ಪರಲೋಕದಲ್ಲಿರುವಂತಹ ತಂದೆಗೆ ಮಕ್ಕಳಾಗುವಿರಿ ಎಂಬುದಾಗಿ. ಮತ್ತೆ ಆಮೇಲೆ ಹಾಗೆ ಮುಂದೆ ಓದ್ತಾ ಬಂತಾರೆ. ಬಹಳ ಇಂಟ್ರೆಸ್ಟಿಂಗ್ ಇದು. ಇದನ್ನು ಓದಿದ ಕೂಡಲೇ ಹೌದಲ್ಲ, ಈ ಬೈಬಲ್ನಲ್ಲಿ ಯೇಸು ಕ್ರಿಸ್ತನು ಹೇಳಿರುವ ಮಾತು ಸರಿಯಾಗಿದೆಯಲ್ಲ, ಮೊಹಮ್ಮದ್ ಗಾಜ್ಲಿ ಅವರು ಬರೆದಿದ್ದು ಸರಿಯಾಗಿದೆಯಲ್ಲ ಅಂತ ಹೇಳ್ಕೊಂಡು ಆತನು ಆಶ್ಚರ್ಯಚಕಿತನಾಗಿ ಅಲ್ಲೇ ಆತನು ಯೇಸುವಿನ ಈ ನುಡಿಗಳಿಗಾಗಿ ಆತನು ಸ್ತಬ್ಧನಾಗಿ, ಆ ಯೇಸುವಿನ ದೇವರ ವಾಕ್ಯವು ಆತನನ್ನು ಆವರಿಸಿಕೊಂಡಿತ್ತು. ಆ ಪ್ರೀತಿಯ ಆವರಣೆ ಆತನ ಜೀವನದಲ್ಲಿ ಏನೋ ಒಂದು ಉಪಶಮನ ಉಂಟು ಮಾಡಿ. ಕಂಟಿನ್ಯೂ ಮಾಡ್ತೀರಿ. ತದನಂತರ ನಾನು ಹೇಳಿದ್ದ ನಂತರ ಎಲ್ಲಿಂದ, ಇದರಿಂದ ನೀವು ಪರಲೋಕದಲ್ಲಿರುವಂತೆ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಕಾರಣ ಏನಂದ್ರೆ ನೋಡ್ರಿ ಎಷ್ಟಾಗಿದೆ. ಯಾಕಂದ್ರೆ ಆ ಪರಲೋಕದಲ್ಲಿರುವಂತಹ ತಂದೆ ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯೋದಯವನ್ನು ಮಾಡುತ್ತಾನೆ, ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಮಳೆಯನ್ನು ಗರಿಸುತ್ತಾನೆ, ತನ್ನ ಮಳೆಯನ್ನು ಸುರಿಸುತ್ತಾನೆ. ಇದನ್ನು ಓದಿದ ಕೂಡಲೇ ವಾಟ್ ಎ ವಂಡರ್ಫುಲ್ ಗಾಡ್. ಯಾಕಂದ್ರೆ ಯೇಸು ಮಾತಾಡುವಾಗ ಪ್ರಾಕೃತಿಕವಾಗದ ನ್ಯಾಚುರಲ್ ಎವಿಡೆನ್ಸ್ ಕೊಡ್ತಾ ಇದ್ದಾನೆ ಆತನು. ಐ ಲವ್ ದಿಸ್ ಎವಿಡೆನ್ಸ್. ಎವಿಡೆನ್ಸ್ ಅಂದ್ರೆ ಕನ್ನಡದಲ್ಲಿ ಪುರಾವೆ, ಸಾಕ್ಷಿ ಆಧಾರಗಳು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರ ಆ ಪರಲೋಕದಲ್ಲಿರುವಂತಹ ತಂದೆಯ ಪ್ರೀತಿ ನಿಷ್ಕಲ್ಮಶವಾಗಿ ಭೇದ ಭಾವ ಇಲ್ಲದ ಪವಿತ್ರವಾದಂಥದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಹೇಗೆ ಮಾಡ್ತಾನೆ? ತನ್ನ ಸೂರ್ಯೋದಯವನ್ನು ಮಾಡ್ತಾನೆ, ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಮಳೆಯನ್ನು ಗರಿಸುತ್ತಾನೆ ಅಂತ ಹೇಳಿದ ಕೂಡಲೇ ಈ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಕ್ಕಂಥ ವ್ಯಕ್ತಿಗೆ ಆಶ್ಚರ್ಯವಾಗ್ತದೆ. यह तो कायनात बता रहा है, ये पूरा सृष्टि बता रहा है कि प्रभु कितना दयालु है और प्रभु कितना निष्कपट से सबसे प्यार करता है. ಯಾವ ಕಪಟ ಭೇದ ಭಾವ ಇಲ್ಲದೆ ದೇವರ ಪ್ರೀತಿ ಸೃಷ್ಟಿ ಸಾರಿ ಹೇಳ್ತಾ ಇದೆ. ಏನು ಸಾರಿ ಹೇಳ್ತಾ ಇದೆ? ಈ ಲೋಕದಲ್ಲಿ ಆತನ ಕೈಯಿಂದ ಆಗಿರ್ತಕ್ಕಂಥ ಎಲ್ಲ ಸೃಷ್ಟಿ ದೇವರ ಪ್ರೀತಿಯನ್ನು ಸಾರಿ ಹೇಳ್ತಾ ಇದೆ. ಅದನ್ನು ಎವಿಡೆನ್ಸ್ ಮಾಡಿಕೊಂಡು ಯೇಸು ಕ್ರಿಸ್ತನು ಹೇಳ್ತಾನೆ, ಅದನ್ನು ಪುರಾವೆ ತೆಗೆದುಕೊಂಡು ಹೇಳ್ತಾ ಇದ್ದಾನೆ. ಒಳ್ಳೆಯವರ ಮೇಲೇನು ಕೆಟ್ಟವರ ಮೇಲೇನು ಸೂರ್ಯೋದಯ ದೇವರು ಕೊಡ್ತಾನೆ, ನೀತಿವಂತರ ಮೇಲೇನು ಅನೀತಿವಂತರ ಮೇಲೇನು ಆತನು ತನ್ನ ಮಳೆಯನ್ನು ಗರಿಯುವಂತೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈತನು ಹೌದಲ್ಲ, ಯೇಸು ಹೇಳಿದ ಮಾತು ಸರಿಯಾಗಿದೆ ಅಂತೇಳಿ ಪ್ರಕೃತಿ ಕೂಡ ಸಾಕ್ಷಿ ಕೊಡ್ತಾ ಇದೆ. ಓಹ್ ಹಲ್ಲೆಲೂಯಾ. ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕದಲ್ಲಿ ಎಂಥ ಅದ್ಭುತವಾದಂಥ ಲೇಖನೆ ರಚನೆ, ಜನರು ಒಪ್ಪಿಕೊಳ್ಳುವಂತೆ. ಅಲ್ಲಿರ್ತಕ್ಕಂಥ ಇಸ್ಲಾಮಿಕ್ ರಾಷ್ಟ್ರದಲ್ಲಿರ್ತ ಅನೇಕ ಜನರು ಹೇಬಾ ಏ ಜೋ ಲಿಖಾ ಹೈ ಏ ಸಚ್ಮುಚ್ ಹಕೀಕತ್ ಹೈ. ಹಲ್ಲೆಲೂಯಾ. ಇದೊಂದು ಸತ್ಯವಾಗಿದೆ ಹೊರತು ಇದು ಮಿಥ್ಯವಲ್ಲ. ಮಿಥ್ಯ ಅಂದ್ರೆ ಸುಳ್ಳು, ಸತ್ಯ ಅಂದ್ರೆ ಸತ್ಯ.
ಆಗ ಇದನ್ನು ಓದಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗಾಜ್ಲಿಯ ಪುಸ್ತಕ ಓದಿರ್ತಕ್ಕಂಥ ವ್ಯಕ್ತಿ ಮತ್ತು ಹಾಗೆ ಓದ್ತಾ ಬಂದಿರುವಾಗ ಆತನಿಗೆ ಆಶ್ಚರ್ಯವಾಗಿದ್ದು ಏನಂದ್ರೆ, ಹಲ್ಲೆಲೂಯಾ, ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಅಷ್ಟೇ ಅಲ್ಲದೆ ಆತನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನೆಂಬುದಾಗಿ. ಮತ್ತು ಯೋಹಾನ್ ಸುವಾರ್ತೆ ಇದನ್ನು ಕೂಡ ಆತನು ಮೊಹಮ್ಮದ್ ಗಾಜ್ಲಿಯವರ ಪುಸ್ತಕದಲ್ಲಿ ಉಲ್ಲೇಖನ ಮಾಡಿದ್ದನ್ನು ಆತನು ಬೈಬಲ್ ಅನ್ನು ತೆಗೆದು ಓದಿ ಅಧ್ಯಯನ ಮಾಡ್ತಾನೆ, ಸ್ವಯಂ ಅಧ್ಯಯನ ಮಾಡ್ತಾ ಇದ್ದಾನೆ. ಯಾರು? ಮೊಹಮ್ಮದ್ ಗಾಜ್ಲಿಯವರ ಪುಸ್ತಕವನ್ನು ಓದಿರ್ತಕ್ಕಂಥ ಆ ವ್ಯಕ್ತಿ ಸ್ವಯಂ ಅಧ್ಯಯನ ಮಾಡ್ತಾ ಇದ್ದಾನೆ. ನೋಡ್ಕೊಳ್ಳಿ, ಯೋಹಾನ್ ಸುವಾರ್ತೆ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಒಂದೊಂದು ಶಬ್ದಗಳು, ಇದು ಈ ವಚನಗಳು, ಈ ನುಡಿಗಳು, ಈ ಮೌಲ್ಯಗಳು, ಈ ಯೇಸು ಕ್ರಿಸ್ತನ ಆ ಪ್ರೀತಿ ಮಧುರವಾದಂತಹ ಸಂದೇಶವು ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡ್ತದೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 14ನೇ ವಚನದಿಂದ 19ನೇ ವಚನ ಓದ್ತಾರೆ. ದಯಮಾಡಿ ಕೇಳಿಸ್ಕೊತೀರಿ. ಇದಲ್ಲದೆ ಜನರು ನೋಡಿ ಅವರು ಬದುಕಬೇಕೆಂದು, ಜನರು ನೋಡಿ ಬದುಕಬೇಕೆಂದು ಸರ್ಪದಿಂದ ಕಚ್ಚಲ್ಪಟ್ಟಿದ್ದಾರೆ, ಪಾಪದಿಂದ ಕಚ್ಚಲ್ಪಟ್ಟಿದ್ದಾರೆ, ಅವರು ಉಳಿಯಬೇಕೆಂದು ಮೋಸ ಅಂದ್ರೆ ಯಾರು? ಅಬ್ರಾಮ ದೇವರು, ಇಸಾಕ ದೇವರು, ಯಾಕೋಬ ದೇವರು ಸಾರಿರ್ತಕ್ಕಂಥ ಮೂಸ ಅಂದ್ರೆ ಮೋಸೆ. ಮೋಸೆ ಅಡವಿಯಲ್ಲಿ ಆ ಒಂದು ದೊಡ್ಡ ಎತ್ತರವಾದಂತಹ ಸ್ತಂಭದ ಮೇಲೆ ಇತ್ತಡಿ ಸರ್ಪವನ್ನಿಟ್ಟ. ಹಾಗೆಯೇ ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನು, ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನು ತನ್ನನ್ನು ನಂಬುವವರೆಲ್ಲರಿಗೆ ನಿತ್ಯ ಜೀವವನ್ನು ಸುಖ ಜೀವನವನ್ನು ಪಡೆಯಬೇಕೆಂಬುದಾಗಿ ಎತ್ತರದಲ್ಲಿ ಏರಿಸಲ್ಪಡ್ತಾನೆ. ಎತ್ತರದಲ್ಲಿ ಅಂದ್ರೆ ಕೊಲ್ಗತ್ತಾ ಬೆಟ್ಟದಲ್ಲಿ ಸಿಲುಬೆಗೆ ಏರಿಸಲ್ಪಡ್ತಾನೆ. ಎಲ್ಲರೂ ಸುಖ ಪಡಿಕೊಳ್ಬೇಕೆಂಬುದಾಗಿ, ಅವರು ಕೂಡ ನಿತ್ಯ ಜೀವ ಪಡ್ಕೊಳ್ಬೇಕೆಂಬುದಾಗಿ. ಮುಂದೆ ಮತ್ತೆ ನೋಡ್ರಿ 16ನೇ ವಿಷಯದಲ್ಲಿ, ಈಗ ನಿಷ್ಕಪಟವಾದ ಪ್ರೀತಿ. ದೇವರು ಲೋಕದಲ್ಲಿರುವ ಎಲ್ಲಾ ಜನರ ಮೇಲೆ, ಒಳ್ಳೆಯವರ ಮೇಲೆ, ಕೆಟ್ಟವರ ಮೇಲೆ, ದುಷ್ಟರ ಮೇಲೆ, ದೇವರು ಲೋಕದ ಮೇಲೆ ಎಲ್ಲಾ ಜನರ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಆತನು ಅರ್ಪಿಸಿದನು. ಆ ಯೇಸು ಕ್ರಿಸ್ತನನ್ನು ನಂಬುವ ಒಬ್ಬನಾದರೂ ಅಂದ್ರೆ 100ರಲ್ಲಿ 100% ಒಬ್ಬನಾದರೂ ನಾಶವಾಗದೆ 100%ಗಿಂತ 100% ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂತಲೂ ಯೇಸುವನ್ನು ದೇವರು ನಮಗೆ ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಕ್ರಿಸ್ತನಾಗಿರುವ ದೇವರು ತನ್ನ ಮಗನಾದ ಕ್ರಿಸ್ತನ ಮುಖಾರವಾಗಿ ಈ ಲೋಕದಲ್ಲಿರುವ ಎಲ್ಲಾ ಒಳ್ಳೆಯವರು ಕೆಟ್ಟವರ ರಕ್ಷಣೆ ಆಗಬೇಕೆಂಬುದಾಗಿ, ಅವರಿಗೆ ಶಿಕ್ಷೆ ಆಗಬಾರದು, ಅವರಿಗೆ ರಕ್ಷಣೆ ಆಗಬೇಕೆಂಬುದಾಗಿ ಯೇಸುವನ್ನು ಕಳಿಸಿಕೊಟ್ಟನೇ ಹೊರತು ಶಿಕ್ಷೆ ಕೊಡುವುದಕ್ಕೆ ಕಳಿಸಿಕೊಡಲಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಒಳ್ಳೆಯವರಿಗೂ ಕೆಟ್ಟವರನ್ನು ಅವರ ಪಾಪ ಮಾರ್ಗದಿಂದ ಸನ್ಮಾರ್ಗದಿಂದ ನಡೆಸಿ ಅವರನ್ನು ರಕ್ಷಿಸಬೇಕೆಂಬುದಾಗಿ ಕಳಿಸಲ್ಪಟ್ಟನು ಹೊರತು ಅವರು ನಾಶವಾಗಬೇಕು, ಅವರು ಸರ್ವನಾಶ ಆಗಬೇಕೆಂಬುದಾಗಿ ಕಳಿಸಲ್ಪಡಲಿಲ್ಲ. ಮಾನವರ ರಕ್ಷಣೆಗಾಗಿ ಬಂದಿರತಕ್ಕಂಥವನು ಯೇಸು ಮಸಿಹ ಎಂಬುದಾಗಿ ಓದಿದ ಕೂಡಲೇ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಕ್ಕಂಥ ಈ ವ್ಯಕ್ತಿ ಸರೆಂಡರ್ ಆಗಿಬಿಟ್ಟಾನೆ. खुदा का हुक्म और खुदा का कलाम, दुनिया कायनात भी उसके लिए सबूत बोल रहा है, पूरा कायनात भी गवाही दे रहा है. हालेलुया. ಈ ಭೂಲೋಕದ ಎಲ್ಲ ಸೃಷ್ಟಿಯು ಸಾಕ್ಷಿ ನುಡಿತಾ ಇದೆ. ಏನಂತ ಹೇಳ್ಕೊಂಡು, ದೇವರು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಸೂರ್ಯೋದಯ ಆಗುವಂತೆ ಮಾಡ್ತಾನೆ, ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಮಳೆಯನ್ನು ಗರಿಯುವಂತೆ ಮಾಡ್ತಾನೆ ಎಂಬುದಾಗಿ. ಇದನ್ನು ಓದಿದ ಕೂಡಲೇ ಆಶ್ಚರ್ಯಚಕಿತನಾದ, ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದಿದ್ದು ಶಿಕ್ಷೆ ಕೊಡೋದಕ್ಕಾಗಲ್ಲ. ಪಾಪ ಮಾರ್ಗದಲ್ಲಿ ನಾಶವಾಗುತ್ತಿರತಕ್ಕಂಥವ್ರು, ಪಾಪ ಮಾರ್ಗದಲ್ಲಿ ಹೋಗಿ ದುಷ್ಟ ಮಾರ್ಗದಲ್ಲಿ ಹೋಗಿ ಬಳಲಿ ಪತನವಾಗುತ್ತಿರೋರಿಗೆ ದುಷ್ಟ ಮಾರ್ಗದಿಂದ ಮನಸ್ಸು ತಿರುಗಿಕೊಂಡು ಸನ್ಮಾರ್ಗಕ್ಕೆ ಬನ್ನಿ, ಅಲ್ಲಿ ನಿಮಗೆ ರಕ್ಷಣೆ ಇದೆ ಎಂದು ಸಾರಿ ಹೇಳಿದ ಮಾತ್ರ ಅಲ್ಲದೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಬಲಿ ಅರ್ಪಿಸಿ ನಾವು ಮಾಡುವ ಪಾಪಗಳಿಗೆ ತಕ್ಕಂಥ ಕ್ರಯವನ್ನು, ನಾವು ಮಾಡುವ ಪಾಪಗಳಿಗೆ ತಕ್ಕಂಥ ಶಿಕ್ಷೆಯನ್ನು ಯೇಸು ಕ್ರಿಸ್ತ ತನ್ನ ಮೇಲೆ ಹೊತ್ತು ಸಿಲುವೆ ಮೇಲೆ ಮರಣಿಸಿ ನಮಗೆ ಪಾಪದಿಂದ ಮುಕ್ತಿ ಕೊಟ್ಟು
ಇನ್ನು ಮುಂದೆ ಪಾಪ ಮಾಡಬೇಡ, ಇನ್ನು ಮುಂದೆ ಪರಿಶುದ್ಧನಾಗಿರು ಎಂಬುದಾಗಿ ಅಪ್ಪಣೆ ಕೊಟ್ಟಿರುವ ಆ ಯೇಸುವಿನ ಉಪದೇಶ ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕದಿಂದ ಅನೇಕ ಅರಬ್ ರಾಷ್ಟ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ಇನ್ನು ಬಹಳಷ್ಟು ಕಾರ್ಯಗಳಿದೆ, ಇಂಟ್ರೆಸ್ಟಿಂಗ್ ಇದೆ. ಅದು ನಾವು ನೋಡ್ತಾ, ಹಿ ಹೂ ಬಿಲೀವ್ಸ್, ಯಾರು ನಂಬುತ್ತಾರೋ ಅವರು ನಾಶವಾಗುವುದಿಲ್ಲ. ಯಾರು ನಂಬದೆ ಇಷ್ಟ ಪ್ರಕಾರವಾಗಿ ನಡೀತಾರೋ ಯೇಸುವನ್ನು, ಅವರು ತನ್ನಿಂತಾನೇ ಅವರಿಗೆ ನಾಶಕ್ಕೆ ಒಳಗಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತನ್ನ ನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಅಂದ್ರೆ ಆ ನಂತರ ಬಹಳ ಅದ್ಭುತವಾದಂಥ ಸಂಗತಿ, ಆ ಏಕಪುತ್ರನನ್ನು ಓದ್ತೀರಿ 18ನೇ ವಚನ, 18ನೇ ವಚನ ಬೇಗನೆ ಓದ್ತೀರಿ. ಯೇಸುವನ್ನು ನಂಬುವವರಿಗೆ ಶಿಕ್ಷೆ, ದಂಡನೆ ಆಗುವುದಿಲ್ಲ. ಇಂಗ್ಲಿಷಲ್ಲಿ ಕಂಡಮನೇಷನ್ ಅಂತಿದೆ. ಶಿಕ್ಷೆ, ಅವರಿಗೆ ದಂಡನೆ ಉಂಟಾಗುವುದಿಲ್ಲ. ಆದರೆ ದೇವರ ಒಬ್ಬನೇ ಮಗನಾದ ಯೇಸುವಿನ ಹೆಸರನ್ನು ನಂಬದೇ ಇರುವವನಿಗೆ, ನಂಬದೇ ಹೋದದರಿಂದ, ಯೇಸುವಿನ ಹೆಸರಿನಲ್ಲಿ ನಂಬದೇ ಇರುವುದರಿಂದ ಅವನಿಗೆ ಆಗಲೇ ಶಿಕ್ಷೆ ಆಗಿಬಿಟ್ಟಿದೆ. ಅವನ ಪಾಪವು ಅವನನ್ನು ಶಿಕ್ಷಿಸ್ತಾ ಇದೆ. ಇದನ್ನು ಓದಿದ ಕೂಡಲೇ ಈ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಾನೆ ವ್ಯಕ್ತಿ, ನಿಜವಾಗಲೂ ದೇವರು ಪಾಪಿಗಳಿಗೂ ಮನಸ್ಸು ತಿರುಗಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದು ನಿಜ. ಯಾಕಂದ್ರೆ ಇದು ಸರಿ ಇದೆ. ಯಾಕಂದ್ರೆ ಹೌದು, ಬಹಳ ಜನರಿಗೆ ಪಾಪದಿಂದ ಹೊರಗೆ ಬರಬೇಕೆಂಬುದಾಗಿ ಇಷ್ಟ ಇರ್ತದೆ. ಆದರೆ ಪಾಪದಿಂದ ಬರ್ಲಿಕ್ಕೆ ಆಗದೇ ಇರೋದ್ರಿಂದ, ಬಳಲುತ್ತಾ ನರಳುತ್ತಾ ಇರೋದ್ರಿಂದ ಯೇಸು ಅವರಿಗೂ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಎಂಬುದಾಗಿ ಹೇಳ್ತಾನೆ. ಆವಾಗ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಾನೆ ವ್ಯಕ್ತಿ ಮತ್ತು ಅನೇಕ ಕುರಾನ್, ಹದೀಸ್ ಮತ್ತು ಮುಂತಾದ ಇಸ್ಲಾಮಿಕ್ ಪುಸ್ತಕಗಳನ್ನು ಮೊಹಮ್ಮದ್ ಗಾಜ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಸತ್ಯಗಳನ್ನು ಗ್ರಹಿಸಿರುವಾಗ ಆವಾಗ ತನಗೆ ಅರ್ಥ ಆಯಿತು, ಯೇಸು ಕ್ರಿಸ್ತನು ನಿಜವಾಗಲೂ ದೇವರಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಒಂದು ಮಾನವರ ರಕ್ಷಣೆಗಾಗಿ, ಮಾನವರ ಕ್ಷೇಮಕ್ಕಾಗಿ, ಮಾನವರ ರೋಗದಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿ, ಶಾಪದಲ್ಲಿ, ನಾಶದಲ್ಲಿ ಬಳಲುತ್ತಿದ್ದವರನ್ನು ರಕ್ಷಿಸೋದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ನುಡಿದಿದ್ದು ನುಡಿಯಲ್ಲದೆ ಅನೇಕ ರೋಗಿಗಳನ್ನು ಗುಣಪಡಿಸ್ತಾ, ಗುಣವಾಗಲಾರದಂಥ ರೋಗಗಳನ್ನು ಗುಣಪಡಿಸ್ತಾ, ಬಹಿಷ್ಕಾರ ಹಾಕಲ್ಪಟ್ಟಿದ್ದವರನ್ನು ರಕ್ಷಿಸ್ತಾ, ಪಾಪಿಗಳನ್ನು ಕರುಣಿಸ್ತಾ ಬರೆದಿರುವುದನ್ನು ಓದಿದ ನೋಡಿ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರುವ ವ್ಯಕ್ತಿ ಆ ದಿನ ರಾತ್ರಿ ಎದ್ದುಕೊಂಡು ಆಕಾಶದ ಕಡೆಗೆ ನೋಡಿ ಆತನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ, ಏ ಸಾರೆ ಪರವರ್ದಿಗಾರ್, ಹಲ್ಲೆಲೂಯಾ, सारे आलम के मालिक, सत्य, जो कुछ भी सच है मेरे को बता दे. ಯೇಸು ನಿಜವಾಗಿ ನಿನ್ನಿಂದ ಕಳಿಸಲ್ಪಟ್ಟನ, ಯಾರನ್ನು ನಾವು ನಂಬಬೇಕು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ ಮೊಹಮ್ಮದ್ ಗಾಜ್ಲಿ ಅವರು. ಆಗ ಆತನ ಒಳಗೆ ಶಬ್ದ ಬರ್ತದೆ, ನಿನ್ನ ಒಳಗಿರ್ತಕ್ಕಂಥ ತಿಳುವಳಿಕೆ, ನಿನ್ನ ಒಳಗಿರ್ತಕ್ಕಂಥ ನಾನು ಕೊಟ್ಟಿರ್ತಕ್ಕಂಥ ಒಳ್ಳೆಯದನ್ನು ಕೆಟ್ಟದನ್ನು ತಿಳ್ಕೊಳ್ತಕ್ಕಂಥ, ಗ್ರಹಿಸತಕ್ಕಂಥ ಜ್ಞಾನ ಅದನ್ನು ತಿಳಿಸ್ತದೆ ಎಂಬುದಾಗಿ ಹೇಳ್ತಾರೆ. ಆತನ ಆತ್ಮದೊಳಗೆ ಕೇಳಿರ್ತ ಸ್ವರ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಈತನು ಬೈಬಲನ್ನು ಓದಲಿಕ್ಕೆ ಆರಂಭ ಮಾಡಿದಾಗ ಬೈಬಲ್ನಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಅನೇಕ ಜನರಿಗೆ ರೋಗಿಗಳನ್ನು ಗುಣಪಡಿಸ್ತಿರುವುದನ್ನು ನೋಡಿ, ಎಲ್ಲಾ ತರದ ವ್ಯಾಧಿಗಳನ್ನು ಗುಣಪಡಿಸ್ತಿರೋದು ನೋಡಿ, ಇಂಥ ಕಾರ್ಯ ವಿಶ್ವದಲ್ಲಿ ಯಾರೂ ಮಾಡಲಿಲ್ಲ. ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಕ್ಕಂಥ ವ್ಯಕ್ತಿ, ಮಾನವ ಎಲ್ಲಾ ಜನರು, ಒಳ್ಳೆಯವರಿಗೂ ಕೆಟ್ಟವರಿಗೂ, ಯೇಸು ಕ್ರಿಸ್ತನ ಕಡೆ ಬಂದವರಿಗೆ ಅವರನ್ನು ಕ್ಷಮಿಸ್ತಾ ಇದ್ದಾನೆ ಮತ್ತು ಅವರನ್ನು ಸ್ವಸ್ಥಪಡಿಸ್ತಾ ಇದ್ದಾನೆ, ಅವರ ರೋಗಗಳಿಂದ ಗುಣಪಡಿಸ್ತಾ ಇದ್ದಾನೆ. ಯಾರಿಗೂ ನೀನು ಕೆಟ್ಟವನು, ನೀನು ಅಂಥವನು, ನೀನು ಆ ಜಾತಿಯವನು, ನೀನು ಯಹೂದಿ ಅಲ್ಲ, ನೀನು ಅಹೂದಿ ಎಂಬುದಾಗಿ ಯಾರಿಗೂ ಯಾವ ಮತಭೇದವಿಲ್ಲದೆ ತನ್ನ ಕಡೆ ಬಂದಿರುವ ಎಲ್ಲಾ ರೋಗಿಗಳನ್ನು ನಿಷ್ಕಪಟ, ನಿಷ್ಕಲ್ಮಶ, ಭೇದ ಭಾವ ಇಲ್ಲದೆ ಯೇಸು ಸ್ವಸ್ಥತೆ ಮಾಡೋದನ್ನು ಕಂಡು ಆವಾಗ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಕ್ಕಂಥ ವ್ಯಕ್ತಿಗೆ ನಿಜವಾಗಲೂ ಯೇಸು ಪರಲೋಕದಿಂದ ಕಳಿಸಲ್ಪಟ್ಟಿರುವ ಆ ತಂದೆಯ ನಿಜವಾದ ಪೈಗಂಬರ್ ಎಂಬುದಾಗಿ, ನಿಜವಾದ ಪ್ರವಾದಿ ಎಂಬುದಾಗಿ ಗ್ರಹಿಸಿದ್ದ ಈ ಮೊಹಮ್ಮದ್ ಗಾಜ್ಲಿ ಪುಸ್ತಕವನ್ನು ಓದ್ತಿರ್ತಕ್ಕಂಥ ವ್ಯಕ್ತಿ ಮತ್ತು ಹಾಗೆ ಬಿಡಲಿಲ್ಲ. ಅದನ್ನು ಓದ್ತಿರುವಾಗ
ಆತನು ಮೊಹಮ್ಮದ್ ಗಾಜ್ಲಿಯ ಪುಸ್ತಕದಲ್ಲಿ ಏನು ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಮಾತ್ರ ಈ ಮಾತನ್ನು ಹೇಳಿದಾನೆ ಅಂತ ಹೇಳ್ಕೊಂಡು, ತಂದೆಯನ್ನು ಗೌರವಿಸಿದ ಹಾಗೆ ನನ್ನನ್ನು ಕೂಡ ಗೌರವಿಸಬೇಕೆಂಬುದಾಗಿ ಹೇಳಿರುವ ಇಂಥ ಧೈರ್ಯವಾದಂಥ ದಾವೆ. ಅಂದ್ರೆ ಯೇಸು ಮಸೀಹ ಅಪನೆ ಆಪ್ಕೋ ಖುದಾಗರ್ಗೆ ಕಾಂಬೋಲ ಅಂತ ಹೇಳ್ತಾರೆ. ಇದು ನಮ್ಮ ಇಸ್ಲಾಮಿಕ್ ಜನರ ಪ್ರಶ್ನೆ. ಅದಕ್ಕೆ ಅದ್ಭುತವಾದಂಥ ಉತ್ತರವನ್ನು ಕೊಟ್ಟಿದ್ದಾನೆ ಯಾರು? ಮೊಹಮ್ಮದ್ ಗಾಜ್ಲಿ. ಚಿಕಾಗೋನಲ್ಲಿ ಇದ್ದು ಆತನು ಈ ಅಧ್ಯಯನವನ್ನು ನಡೆಸಿ ಪುಸ್ತಕವನ್ನು ಬರೆದಿರತಕ್ಕಂಥ ಮೊಹಮ್ಮದ್ ಗಾಜ್ಲಿ ಹೇಳ್ತಾರೆ, ಯೇಸು ಮಸೀಹ ಅಪನೆ ಆಪ್ಕೋ ಖುದಾ ಬೋಲ್ಕೆ ದಾವಾ ಕಿಯೇ ಸುನೆ ಖುದಾ ಬನ್ ಕೆ ರಹಾ ತಾ. ಆತನು ಯೇಸು ಕ್ರಿಸ್ತನು ತನ್ನನ್ನು ತಾನು ದೇವರೆಂದು, ಆ ತಂದೆಯ ಮಗನೆಂದು ದಾವೆ ಮಾಡಿದ್ದು, ಹಕ್ಕು ಸಾಧಿಸಿದ್ದು, ಪ್ರೂವ್ ಮಾಡಿದ್ದು ಮಾತ್ರವಲ್ಲದೆ ಆತನು ಇದ್ದು ತೋರಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಯೋಹಾನ್ ಸುವಾರ್ತೆಯಲ್ಲಿರ್ತಕ್ಕಂಥ ಆ ಮಾತನ್ನು ನಾವು ನೋಡೋಣ. ಎಷ್ಟನೇ ಅಧ್ಯಾಯ ವಚನ ಅದು? 10ನೇ ಕ್ಷಮಿಸಿ, ಯೋಹಾನ್ ಸುವಾರ್ತೆಯಲ್ಲಿರ್ತಕ್ಕಂಥ ಆ ನುಡಿಯನ್ನು ಬಹಳ ಸುಂದರವಾಗಿದೆ ಆ ಮಾತನ್ನು. ಯೇಸು ಕ್ರಿಸ್ತನು ತನಗೆ ಹೇಳ್ತಾನೆ, ನೀವು ನನ್ನನ್ನು ಸನ್ಮಾನಿಸಬೇಕು, ಆಗ ನೀವು ತಂದೆಯನ್ನು ಸನ್ಮಾನಿಸಿದಾಗೆ ನನ್ನನ್ನು ಕೂಡ. 5ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ. ಇದನ್ನು ಗಾಜ್ಲಿ ಅವರು ಬರೆದು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತಾನೇ ತನ್ನ ಬಾಯಿಂದ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿರುವಂತ ನನ್ನ ತಂದೆಯನ್ನು ಗೌರವಿಸಿದಾಗೆ ನನ್ನನ್ನು ಗೌರವಿಸಬೇಕು. ನನ್ನನ್ನು ಗೌರವಿಸಿದವನು, ನನ್ನನ್ನು ಸನ್ಮಾನಿಸಿದವನು. ಓದ್ತೀರಾ ಮಾತನ್ನು? 5ನೇ ಅಧ್ಯಾಯ 23ನೇ ವಚನ ಯೋಹಾನ್ ಸುವಾರ್ತೆ. ಎಲ್ಲರೂ ತಂದೆಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕು, ಗೌರವಿಸಬೇಕು. ತಂದೆ ಇಚ್ಛಿಸುತ್ತಾನೆ. ಅಂದ್ರೆ ಅದೇ ತಂದೆಗೆ ಗೌರವ ಕೊಟ್ಟ ಹಾಗೆ ಮಗನಾದ ಯೇಸು ಕ್ರಿಸ್ತನಿಗೂ ಗೌರವಿಸಬೇಕೆಂಬುದಾಗಿ ತಂದೆಯ ಇಷ್ಟವಾಗಿದೆ ಎಂಬುದಾಗಿ ಯೇಸು ಹೇಳಿದ್ದನ್ನು ಅಲ್ಲಿ ಉಲ್ಲೇಖನ ಮಾಡಿದ್ದನ್ನು ನೋಡಿರುವಾಗ, ಅಬ್ಬಾ, ಇದು ಎಂತಹ ಮಾತು! ಒಂದು ಮಾನವನಾಗಿ ಇಳಿದು ಬಂದ ವ್ಯಕ್ತಿ ದೇವರಿಗೆ ಹೇಗೆ ಗೌರವಿಸ್ತಾರೆ, ಆರಾಧಿಸ್ತಾರೆ, ಹಾಗೆ ನನ್ನನ್ನು ಆರಾಧಿಸಬೇಕೆಂಬುದಾಗಿ ಎಷ್ಟು ಧೈರ್ಯವಾಗಿ ಉಲ್ಲೇಖಿಸಿದ್ದಾನೆ ಈತನು ಎಂಬುದಾಗಿ ಈ ಮಾತಿನ ವಿಷಯದಲ್ಲಿ ಅಧ್ಯಯನ ನಡೆಸ್ತಾನೆ. ಮುಂದೆ ಓದ್ತಿರಮ್ಮ, ಮನೆಗೆ ಹೋಗುನು. ಯಾರ್ಯಾರು ಮಗನಾದ ಯೇಸು ಕ್ರಿಸ್ತನನ್ನು ಗೌರವಿಸುತ್ತಾರೋ, ಕಳಿಸಿದ್ದಾತನು ಅಂದ್ರೆ ಕಳಿಸಿದ್ದಾತನಾಗಿರುವ ತಂದೆಯನ್ನು, ಯೇಸು ಕ್ರಿಸ್ತನಿಗೆ ಯಾರು ಗೌರವಿಸುವುದಿಲ್ಲವೋ, ಸನ್ಮಾನಿಸುವುದಿಲ್ಲವೋ, ಆರಾಧಿಸುವುದಿಲ್ಲವೋ ಅವರು ತಂದೆಯನ್ನು ಕೂಡ ಗೌರವಿಸದವರು, ಆರಾಧಿಸದವರು ಮತ್ತು ಸನ್ಮಾನಿಸದವರು ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ನುಡಿತಾ ಇದ್ದಾನೆ. ಮುಂದೆ, ನಿಮಗೆ ನಿಶ್ಚಯವಾಗಿ ನಿಜವಾಗಿ ನಾನು ಹೇಳುವುದೇನೆಂದ್ರೆ, ಲಕ್ಷ ಇಟ್ಟು ಕೇಳ್ತೀರಿ, ಯೇಸು ಹೇಳ್ತಾ ಇದ್ರೆ, ನನ್ನ ವಾಕ್ಯಗಳನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ಅವನು ನಿತ್ಯ ಜೀವ. ನನ್ನ ವಾಕ್ಯಗಳನ್ನು ಕೇಳಿ ನನ್ನನ್ನು ಕಳಿಸಿದ್ದಾತನನ್ನು ನಂಬುವವನು ನಿತ್ಯ ಜೀವವನ್ನು, ಸುಖ ಜೀವನವನ್ನು, ಸಮೃದ್ಧಿಯುಳ್ಳ ಜೀವನವನ್ನು ಹೊಂದಿದ್ದಾನೆ. ಅವನು ಶಿಕ್ಷೆಗೆ, ಅವನು ದಂಡನೆಗೆ, ಅವನು ಶಾಪಕ್ಕೆ ಗುರಿಯಾಗುವುದಿಲ್ಲ. ಮರಣದಿಂದ ಪಾರಾಗಿ, ಶಾಪದಿಂದ, ರೋಗಗಳಿಂದ, ವ್ಯಾಧಿಗಳಿಂದ, ನಾಶಗಳಿಂದ ಪಾರಾಗಿ ಜೀವಕ್ಕೆ ಸೇರಿದವನಾಗಿರ್ತಾನೆ. ಮರಣಲೋಕದಿಂದ ಜೀವಲೋಕಕ್ಕೆ, ನರಕಯಾತನೆ ಶಾಪಲೋಕದಿಂದ ದೇವರ ರಾಜ್ಯಕ್ಕೆ ಸೇರಿದವನಾಗಿರ್ತಾನೆ. ಅರ್ಥ ಆಗ್ತಾ ಇದೆ? ಅಲ್ಲೆಲ್ಲೂಯಾ, ಪ್ರೈಸ್ ದ ಲಾರ್ಡ್ ಜೀಸಸ್. ಮುಂದೆ ಓದ್ತೀರಿ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು, ಸತ್ತವರು ಯೇಸು ಕ್ರಿಸ್ತನಾದ ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ ಎಂಬುದಾಗಿ. ಕೇಳಿದವರು, ಯೇಸುವಿನ ವಾಕ್ಯವನ್ನು ಕೇಳಿದವರು
ಅದನ್ನು ಆಲೈಸಿ, ಅದನ್ನು ನಂಬಿ, ಅದರೊಳಗಿರ್ತಕ್ಕಂಥ ಸತ್ಯಾಂಶಗಳನ್ನು ರುಚಿ ನೋಡುತ್ತಾ ಅನುಸಾರವಾಗಿ ನಡೆಯುವರಾದರೆ ಅವರು ಬದುಕೋರು, ಬಾಳುವರು, ಜೀವಿಸೋರು. ಜೀನಾ ಇಸಿ ಕಾ ನಾಮ ಹೈ. ಇಂಥ ಅದ್ಭುತವಾದಂಥ ಸತ್ಯವನ್ನು ಮೊಹಮ್ಮದ್ ಗಾಜ್ಲಿ ಅವರು ಬರೆದಿರತಕ್ಕಂಥ ಪುಸ್ತಕ ಸರಿಯಾಗಿ ಇದೆಯೋ ಇಲ್ಲೆಂಬುದಾಗಿ ಒಂದು ಅರಬ್ ರಾಷ್ಟ್ರದ ವ್ಯಕ್ತಿ ಅಧ್ಯಯನ ಮಾಡ್ತಾನೆ. ಯಾಕಂದ್ರೆ ಈತನಿಗೆ ಸಿಟ್ಟು ಯಾಕೆ ಬಂತಂದ್ರೆ, ಈತನು ಯೇಸು ಕ್ರಿಸ್ತನನ್ನು ತನ್ನ ಪ್ರವಾದಿ ಎಂಬುದಾಗಿ ನಂಬಿ ಈತನು ಇಂಥ ಪುಸ್ತಕವನ್ನು ಬರೆದನೆಂಬುದಾಗಿ ಈತನಿಗೆ ಸಿಟ್ಟಿಗೆದ್ದಿದ್ದ. ಯಾರು? ಈ ಅರಬ್ ರಾಷ್ಟ್ರ ವ್ಯಕ್ತಿ ಮೊಹಮ್ಮದ್ ಗಾಜ್ಲಿ ಅವರು. ಒಂದು ನಮ್ಮ ದೇಶದವರಾಗಿದ್ದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರುವ ವ್ಯಕ್ತಿ ಯೇಸುವನ್ನು ಹೆಂಗೆ ಹಿಂಬಾಲಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿಕೊಂಡು ಆತನಿಗೆ ಬುದ್ಧಿ ಹೇಳಬೇಕೆಂಬುದಾಗಿ ಈತನ ಅಧ್ಯಯನ ಮಾಡ್ತಾನೆ. ಆದರೆ ಕೊನೆಗೆ ಈತನಿಗೂ ಮನವರಿಕೆ ಆಗ್ತದೆ, ಯೇಸು ಕ್ರಿಸ್ತನು ಶತ್ರುಗಳನ್ನು ಪ್ರೀತಿಸು ಎಂಬುದಾಗಿ. ಯಾಕೆ ಹೇಳಿದಂದ್ರೆ, ನಾವು ಸುಖವಾಗಿರೋದಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ ಎಂಬ ಸತ್ಯವನ್ನು ನಾವು ಮರೆತೋಗಬಾರ್ದು. ಎಲ್ಲರೂ ಹೇಳ್ತಿರಲಿಲ್ಲ. ಅದೇ ಯೋಹಾನ್ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು 15ನೇ ಅಧ್ಯಾಯದಲ್ಲಿ ಅದ್ಭುತವಾದಂಥ ಮಾತನ್ನು ಹೇಳಿದ ನಾವು ಕಾಣ್ತೇವೆ. ಅದು ಬಹಳ ಅದ್ಭುತವಾದಂಥ ಮಾತಿದೆ. 15ನೇ ಅಧ್ಯಾಯದಲ್ಲಿ ನಾವು ಆ ಮಾತನ್ನು ಬಹಳ ನಿಕಟವಾಗಿ ನೋಡ್ತಾ ಇರುವಾಗ ಬಹಳ ಆಶ್ಚರ್ಯವಾದಂಥ ಸಂಗತಿ ಇದೆ. ಯೇಸು ಕ್ರಿಸ್ತನು ಹೇಳೋದು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡ್ರಿ, ಅದ್ಭುತವಾದಂಥ ಮಾತುಗಳು. 7ನೇ ವಚನದಲ್ಲಿ ಹೇಳಿದಾಗ, ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಇಷ್ಟ ಬರ್ತದೆ ಅದು ಕೇಳಿಕೋ, ಅದು ನಿನಗೆ ಕೊಡಲ್ಪಡುವುದು. ಅಷ್ಟೇ ಅಲ್ಲದೆ ಇನ್ನೂ ಬಹಳ ಇಂಪಾರ್ಟೆಂಟ್ ಇದೆ, ಯೇಸು ಹೇಳಿರುವ ಮಾತು ಮನುಷ್ಯನ ಜೀವನದಲ್ಲಿ ಶಾಂತಿ ಸಮಾಧಾನ ಬರುವಂತೆ ಹೇಳಿದನೆಂಬುದಾಗಿ ಗ್ರಹಿಸಿದವನು ಯಾರು? ಮೊಹಮ್ಮದ್ ಗಜಾಲಿಯವರ ಪುಸ್ತಕವನ್ನು ಓದ್ತಿರ್ತಕ್ಕಂಥ ವ್ಯಕ್ತಿ. ಈಗ ಬಹಳ ಇಂಪಾರ್ಟೆಂಟ್ ಅಂಶವನ್ನು ಓದ್ತಾ ಇದ್ದೇವೆ ನಾವು. ಯೋಹಾನ್ ಸುವಾರ್ತೆ, ಜಾಗ್ರತೆಯಿಂದ ಕೇಳ್ಕೊತೀರಿ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದಿಂದ ಓದ್ತೀರಿ. ಜಾಗ್ರತೆಯಿಂದ ಒಂದೊಂದು ಪದಗಳು ಕೇಳ್ತೀರಿ. ದೇವರು ಪ್ರೀತಿ, ಆತನ ಪ್ರೀತಿ ಲೋಕವನ್ನು ಪ್ರೀತಿಸಿ ನಮಗೂ ಪ್ರೀತಿಸುವುದನ್ನು ಕಲಿಸ್ಕೊಟ್ಟಿದ್ದನು ಮೊಹಮ್ಮದ್ ಗಾಜ್ಲಿ ಅವರು ಎಷ್ಟು ಅದ್ಭುತವಾಗಿ ಇದನ್ನು ವರ್ಣಿಸಿದ್ದಾರೆ. ಕ್ರೈಸ್ತವರಾದ ನಾವು, ಆತ್ಮೀಯರಾದ ನಾವು ಯಾರ ಮೇಲೆ ದ್ವೇಷವನ್ನು ಹುಟ್ಟಿಸದೆ ಅಥವಾ ದೇಶವನ್ನು ಇಟ್ಟುಕೊಳ್ಳದೆ ಮೊಹಮ್ಮದ್ ಗಾಜ್ಲಿ ಅವರು ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳನೆಂಬ ನನ್ನ ಕಳಕಳಿಯ ವಿನಂತಿ. ಓದ್ತೀರಿ ಆ ಮಾತನ್ನು. 10ನೇ ವಚನದ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದ ಓದ್ತೀರಿ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಶಿಷ್ಯರಿಗೆ, ನನ್ನ ಪ್ರೀತಿಯನ್ನು ಅನುಸರಿಸುತ್ತೀರಿ. ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೇನೆ. ನೀವು, ಯೇಸು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ನೀವು ನಾನು ಆಜ್ಞಾಪಿಸಿರುವ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿದ್ದ ಹಾಗೆ ಇರುವಿರಿ. ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಹೇಳ್ತಾ ಇದ್ದೆ ನಾನು. ಈ ಪ್ರೀತಿ, ಈ ಐಕ್ಯತೆ, ಈ ಒಂದು ಕರುಣೆ, ದಯೆ, ಕ್ಷಮೆ ಏನುಂಟು ಮಾಡ್ತಂದ್ರೆ, ನನ್ನಲ್ಲಿರುವ, ಯೇಸು ಹೇಳ್ತಾ ಇದ್ದಾನೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಸಂಪೂರ್ಣ ತೃಪ್ತಿ ಆಗಬೇಕೆಂದು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ, ಅಂದ್ರೆ ಅರ್ಥ ಆಯ್ತಾ? ಸುಮ್ಮನೆ ಹೇಳಿಲ್ಲ ಯೇಸು, ಇದನ್ನು ಟೈಮ್ ಪಾಸ್ ಮಾಡ್ಲಿಕ್ಕೆ ಬಂದಿಲ್ಲ ಈ ಲೋಕದಲ್ಲಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಹಲ್ಲೆಲೂಯಾ. ನಾನು ನಿಮ್ಮ ಆನಂದ, ನನ್ನ ಆನಂದ ನಿಮಗೆ ದೊರಕಲಿ ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ನನ್ನ ಚಿತ್ತಾನುಸಾರವಾದ ಆನಂದ ನಿಮಗೆ ತೃಪ್ತಿಪಡಿಸಲಿ ಎಂಬುದಾಗಿ ಇವುಗಳನ್ನು ಹೇಳ್ತಾ. ಅಂದ್ರೆ ಏನು? ನೀವು ಒಬ್ಬರನ್ನೊಬ್ಬರು ದ್ವೇಷಿಸಬೇಡ್ರಿ, ಪ್ರೀತಿಸ್ರಿ. ಒಬ್ಬರನ್ನೊಬ್ಬರು ಶಪಿಸಬೇಡ್ರಿ, ಆಶೀರ್ವದಿಸ್ರಿ. ಒಬ್ಬರನ್ನೊಬ್ಬರು ನಿನ್ನ ವೈರಿಗಳನ್ನು, ನಿನ್ನನ್ನು ಹಿಂಸಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ, ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸೋರಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ನಾನು, ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಶಿಷ್ಯರೇ, ನಾನು ನಿಮ್ಮನ್ನು ನೀವು ಇತರರನ್ನು ಪ್ರೀತಿಸಬೇಕು. ಇದನ್ನು ಹೇಳೋದಕ್ಕಾಗಿ, ನೀವು ಈ ಜೀವನದಲ್ಲಿ ಸುಖ, ಸಮಾಧಾನ, ಶಾಂತಿ, ಆತ್ಮ ನೆಮ್ಮದಿಯಿಂದ ಬಾಳೋದಕ್ಕಾಗಿ, ಆರೋಗ್ಯ, ಐಶ್ವರ್ಯ, ಮಾನ, ಸನ್ಮಾನ, ವೃದ್ಧಿ, ಅಭಿವೃದ್ಧಿ, ರಾಜಾರೋಷವಾದಂಥ ಜೀವನ ಮಾಡೋದಕ್ಕಾಗಿ, ಸಮಾಧಾನದ ಜೀವನ ಮಾಡೋದಕ್ಕಾಗಿ, ಗೌರವನೀಯವಾದಂಥ ಜೀವನ ಮಾಡೋದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ ದೇವರು. ಅದಕ್ಕಾಗಿ ಯೇಸು ಆತನು ಹೇಳ್ತಾ ಇದ್ದಾನೆ, ಈ ಜೀವನಕ್ಕಾಗಿ ನಾನು ಈ ಮಾತುಗಳನ್ನು ಮುಂದೆ ಓದ್ತಿರಮ್ಮ.
ಲಕ್ಷ ಕೇಳ್ತೀರಿ. ನಾನು ಕೊಡುವ, ಕರೆಕ್ಟ್ ಹೋದ್ರಮ್ಮ, ನಾನು ನಿಮಗೆ ಪ್ರೀತಿಸಿದ ಮೇರೆಗೆ. ಯೇಸು ಹೇಳ್ತಾ ಇದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಶತ್ರುಗಳಾದ್ರೂ ಪ್ರೀತಿಸಬೇಕು, ನಿನ್ನನ್ನು ಕೊಲೆ ಮಾಡೋರಾದ್ರೂ ಪ್ರೀತಿಸಬೇಕು, ನಿನಗೆ ಹಿಂಸೆ ಕೊಡೋರಾದ್ರೂ ಪ್ರೀತಿಸಬೇಕು. ನಾನು ಕೊಡುವ ಈ ಆಜ್ಞೆ ಏನಂದ್ರೆ, ನಾನು ಇದುವರೆಗೂ ನಿಮ್ಗೆ ಅಪ್ಪಣೆ ಕೊಟ್ಟಿದ್ದೇನೆ, ನೀನು ಒಬ್ರಿಗೊಬ್ಬರು ಪ್ರೀತಿಸಬೇಕೆಂಬ ಈ ಆಜ್ಞೆ ಆಗಿದೆ. ಮುಂದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರವಾಗಿ ಕೊಡತಕ್ಕಂತ ಪ್ರೀತಿಗೆ ಸಮಾನವಾಗಿ ಹೆಚ್ಚಿನ ಪ್ರೀತಿ ಈ ಲೋಕದಲ್ಲಿ ಯಾವುದೂ ಇಲ್ಲ. ನಾನು ನಿನಗೆ ಕೊಟ್ಟ ಆಜ್ಞೆಗಳಲ್ಲಿ, ನಾನು ನಿಮಗೆ ಕೊಟ್ಟ, ಯೇಸು ಹೇಳ್ತಾರೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ, ವೆರಿ ಇಂಪಾರ್ಟೆಂಟ್, ನೀವು ನಡೆದರೆ ನೀವು ನನ್ನ ಸ್ನೇಹಿತರೆಂದು ಕಲಿಪಡ್ತೀರಿ, ನೀವು ನನ್ನ ಸ್ನೇಹಿತರು ಎಂದು ಕರೆಯಲ್ಪಡ್ತೀರಿ ಹೊರತು ಇನ್ನು ಮುಂದೆ ನನ್ನ ಆಳುಗಳಲ್ಲ, ನನ್ನ ಸರ್ವೆಂಟ್ಸ್ಗಳಲ್ಲ. ಮುಂದೆ ಮುಂದೆ, ಒಡೆಯನು ಮಾಡುವಂಥದ್ದು ಆಳಿಗೆ, ಸರ್ವೆಂಟ್ಗೆ ಗೊತ್ತಿರೋದಿಲ್ಲ, ಆದರೆ ಸ್ನೇಹಿತನಿಗೆ ಅದು ಗೊತ್ತುಪಡಿಸ್ತಾನೆ. ಮುಂದೆ, ನೀವು, ಯೇಸು ಹೇಳ್ತಾ ಇದ್ರೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ತುಮ್ ಮೇರೆ ಕೋ ಚುನ್ ಲಿಯಾನೆ ಮೈ ತುಮಾರು ಕೋ ಚುನ್ ಲಿಯಾ ಎಂಬುದಾಗಿ ಹೇಳ್ತಾರೆ. ಮುಂದೆ, ನೀವು ಹೊರಟು ಹೋಗಿ ಬಹಳ ಫಲ ಕೊಡುವರಾಗಿ, ಬಹಳ ಫಲಿತಾಂಶ ತರುವರಾಗಿ, ಬಹಳ ಪ್ರೀತಿಸುವರಾಗಿ ಇರಬೇಕೆಂದು, ನೀವು ಕೊಡುವ ಫಲವು ಸ್ಥಿರವಾಗಿರುವಂಥದ್ದು ಎಂದು ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಯೇಸು ಬೋಧಿಸ್ತಾ ಇದ್ದಾನೆ. ಮುಂದೆ, ಹೀಗಿರಲಾಗಿ, ಲಕ್ಷ ಇಟ್ಟು ಕೇಳ್ತೀರಿ, ನನ್ನ ಹೆಸರಿನಲ್ಲಿ ಏನು ಬೇಕಾದರೂ, ನನ್ನ ಹೆಸರಿನಲ್ಲಿ ತಂದೆ ಬಳಿಯಲ್ಲಿ ಏನು ಬೇಕಾದರೂ ಬೇಡಿಕೋ, ಅದು ತಂದೆ ನಿನಗೆ ಕೊಡುವನು 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 ಕೊಡುವನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಪ್ರೀತಿಯಿಂದ ನಾವು ಎಚ್ಚೆತ್ತುಕೊಂಡಿದ್ದೀವ? ಕರುಣಾಮಯನಾದ ದೇವರು ಯೇಸು ಕ್ರಿಸ್ತನು ಎಲ್ಲರ ಜೊತೆಲಿ ಪ್ರೀತಿ ಪ್ರೀತಿಸಬೇಕೆಂಬುದಾಗಿ ಹೇಳಿದ ಹೊರತು ದ್ವೇಷಿಸೋದಕ್ಕೆ ಆಸ್ಪದನೆ ಕೊಡಲಿಲ್ಲ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ರಾರ್ಥನೆ ಮಾಡಬೇಕಾದ್ರೆ ಈ ವಚನವನ್ನು ಹೇಳ್ತಾರೆ. ಇಲ್ಲಿ ನೀವು ನನ್ನನ್ನು ಪಾಲನೆ ಮಾಡಿದರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದು, ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ, ನನ್ನ ಮಾತುಗಳು ನಿಮ್ಮ ಬಾಯಲ್ಲಿ ಯಾವಾಗಲೂ ಇರಲು, ನೀನು ಇಷ್ಟ ಬಂದಿದ್ದನ್ನು ಬೇಡಿಕೋ, ನಾನು ಅದು ನಿನಗೆ ಕೊಡಲ್ಪಡ್ತದೆ ಎಂಬುದಾಗಿ ಯೇಸು ಅದೇ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳಿದೆ. ಅದೇ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾನು ಹೇಳಿರುವ ಈ ಎಲ್ಲ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆದರೆ ತಂದೆ ಬಳಿಯಲ್ಲಿ ನನ್ನ ಹೆಸರಿನಿಂದ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿನಗೆ ಕೊಡಲ್ಪಡ್ತದೆ. ಮೊದಲು ಹೇಳಿರ್ತಕ್ಕಂಥ, ನಿನಗೆ ಇಷ್ಟ ಬಂದಿದ್ದನ್ನು ನೀನು ಬೇಡಿಕೋ, ಅದು ನಿನಗೆ ಕೊಡಲ್ಪಡ್ತದೆ. ಮತ್ತು ಇಲ್ಲಿ ಹೇಳ್ತಾ ಇದ್ರೆ, ನನ್ನ ಮಾತನುಸಾರವಾಗಿ ನಡೆದರೆ ನೀವು ತಂದೆ ಬಳಿಯಲ್ಲಿ ಏನು ಬೇಕಾದರೂ ಬೇಡಿಕೊಂಡ್ರು ತಂದೆ ಅದನ್ನು ನಿನಗೆ ಅನುಗ್ರಹಿಸುತ್ತಾನೆ ಎಂಬುದಾಗಿರ್ತಾನೆ. ಆವಾಗ ಮೊಹಮ್ಮದ್ ಗಾಜ್ಲಿ ಅವರು ಬರೆದ ಪುಸ್ತಕದ ಸತ್ಯಾಂಶಗಳು, ಬೈಬಲ್ ಅನ್ನು ಓದ್ತಾ ಈ ಅರಬ್ ವ್ಯಕ್ತಿ ತನ್ನ ಜೀವನವನ್ನೇ ಈಗ ಆತನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂದಿರುವುದರಿಂದ ಈ ಮೊಹಮ್ಮದ್ ಗಾಜ್ಲಿಯ ಪುಸ್ತಕ ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲಿ, ದೇಶಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾ ಇದೆ. ನಿಜವಾಗಲೂ ದುಶ್ಮನ್ ಸೆ ಹಿ ಪ್ಯಾರ್ ಕರ್ನಾ ಬೋಲ್ ಕೆ ಲಿಖಾ ಹೈ, ಇಸ್ಮೇ ಬಹುತ್ ಸುಕೂನ್ ಮಿಲ್ತಾ ಹೈ ಔರ್ ಬಹುತ್ ಆನಂದ ಮಿಲ್ತಾ ಹೈ. ಯೇಸು ಹೇಳಿರತಕ್ಕಂಥ ಮಾತಿನ ಪ್ರಕಾರವಾಗಿ ಶತ್ರುವನ್ನು ಪ್ರೀತಿಸಬೇಕು, ನಿನ್ನನ್ನು ಶಪಿಸೋರನ್ನು ಆಶೀರ್ವದಿಸಬೇಕು, ನಿನ್ನನ್ನು ದ್ವೇಷಿಸೋರಿಗಾಗಿ ನೀನು ಅವರಿಗೆ ಒಳ್ಳೆಯದನ್ನು ಮಾಡಬೇಕು, ನಿನ್ನನ್ನು ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸೋರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿರುವ ಯೇಸುವಿನ ಈ ಬೋಧನೆ ನಿಜವಾಗಲೂ ಮೊಹಮ್ಮದ್ ಗಾಜ್ಲಿ ಅವರ ಜೀವನ ಸಂಪೂರ್ಣವಾಗಿ ಪರಿವರ್ತಿಸಿ, ಈಗ ಯೇಸು ಕ್ರಿಸ್ತನು ದೇವರಿಂದ ಕಳಿಸಲ್ಪಟ್ಟಿರತಕ್ಕಂಥ ನಿಜವಾದ ಪ್ರವಾದಿ ಎಂಬುದಾಗಿ ಆತನು ನಂಬಿದ್ದಾನೆ. ಮೊಹಮ್ಮದ್ ಗಾಜ್ಲಿ ಅವರು ಯೇಸು ಕ್ರಿಸ್ತನು ದೇವರಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಮಾನವನಿಗೆ ಮಾರ್ಗವಾಗಿ ಕಳಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಏನಂದ್ರೆ ಯೇಸು ಹೇಳಿದ್ದಾರೆ ಏನು ತಿಳ್ಕೊಂಡು,
ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ, ನನ್ನನ್ನು ಬಿಟ್ಟು ಯಾರು ನನ್ನ ತಂದೆ ಬಳಿಗೆ ಬರಲಾರರು. ಅಂದ್ರೆ ಅರ್ಥ ಏನು? ಹೋಗೋ ಹಾದಿಯಲ್ಲ, ರೋಡಲ್ಲ, ಆ ಮಾರ್ಗ ಅಂದ್ರೆ ಏನು ಗೊತ್ತಿದೆ? ಯೇಸು ಕಲಿಸಿಕೊಡ್ತಕ್ಕಂಥ ನೀತಿ ಉಪದೇಶಗಳೇ ನಮಗೆ ಮಾರ್ಗವಾಗಿದೆ. ಆ ಮಾರ್ಗದಲ್ಲಿ ನಡೆದ್ರೆ ಆ ತಂದೆಯಿಂದ ಬರತಕ್ಕಂಥ ಆ ಪರಲೋಕ ರಾಜ್ಯದ ಸುಖ ಶಾಂತಿ ನಾವು ಪಡ್ಕೊಳ್ತೀವಿ ಎಂಬ ಸತ್ಯವನ್ನು ಗ್ರಹಿಸಿದ. ಈ ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕ ಓದುತ್ತಾ ಇರುವಾಗ ಬೈಬಲ್ ಹೇಳಿದೆ, ನೀವು ಸತ್ಯವನ್ನು ಗ್ರಹಿಸಿದರೆ, ತಿಳಿದುಕೊಂಡ್ರೆ ಆ ಸತ್ಯವು ನಿಮಗೆ ಮುಕ್ತಿ, ಬಿಡುಗಡೆಯನ್ನು ಕೊಡ್ತದೆ. ಮೊಹಮ್ಮದ್ ಗಾಜ್ಲಿ ಅವರು ಇವತ್ತು ವಿಶ್ವದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಗುಪ್ತವಾಗಿ ದೇವರನ್ನು ನಂಬಿರತಕ್ಕಂಥ ಅನೇಕ ಭಕ್ತರಿಗೆ ಸುವಾರ್ತೆಯನ್ನು ಸಾರದು ಮಾತ್ರ ಅಲ್ಲದೆ ಅವರಿಗೆ ಚಾಟಿಂಗ್ ಮಾಡೋದ್ರ ಮೂಲಕವಾಗಿ ಬೈಬಲ್ನ ಅಧ್ಯಯನಗಳು, ಆತನು ಬರೆದಿರತಕ್ಕಂಥ ಆ ಲೇಖನಿಯು ಅನೇಕ ಜನರಿಗೆ ಕೊಟ್ಟು ಹಂಚುತ್ತಾ ಇರುವುದರಿಂದ ಒಂದು ದಿನಕ್ಕೆ ಸಾವಿರಾರು ಜನರು ಇಸ್ಲಾಂ ರಾಷ್ಟ್ರಗಳಲ್ಲಿ ಯೇಸು ಕ್ರಿಸ್ತನ ನೀತಿ ಮೌಲ್ಯಗಳನ್ನು ಹಿಂಬಾಲಿಸ್ತಾ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥ ಆನಂದವು ಅವರಲ್ಲಿ ಪರಿಪೂರ್ಣ ತೃಪ್ತರಾಗುವಂತೆ ಮಾಡ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರು, ಯೇಸು ಕ್ರಿಸ್ತನ ನೀತಿ ಉಪದೇಶಗಳು, ನೀತಿ ಮೌಲ್ಯಗಳು ಮನಸ್ಸಿಗೆ ಸಮಾಧಾನ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಕಹಿ ಇಲ್ಲ, ಕೊಲೆ ಇಲ್ಲ, ಆದರ ಇಲ್ಲ, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳೋದಿಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಆಶಿಸೋದಿಲ್ಲ, ನರಹತ್ಯೆ ಮಾಡೋದಿಲ್ಲ. ಇಂತಹ ಸುಖಕರವಾದಂಥ ಜೀವನ ಯೇಸು ಕ್ರಿಸ್ತನ ಕಲಿಸಿಕೊಟ್ಟಿರ್ತಕ್ಕಂಥ ಆ ನೀತಿ ಮೌಲ್ಯಗಳು ಅನೇಕ ಅರಬ್ ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಈಗ ಯೇಸುವಿನ ಆ ಒಂದು ಮಾರ್ಗವನ್ನು ಅನುಸರಿಸುತ್ತಾ ಅವರ ಜೀವನದಲ್ಲಿ ಸುಖ ಶಾಂತಿ ಇರೋದು ಮಾತ್ರ ಅಲ್ಲದೆ ಅವರು ಕೂಡ ಅನೇಕ ಜನರಿಗೆ ಸಾರಿ ಹೇಳ್ತಾ ಇದ್ದಾರೆ. ಆಗ ಮೊಹಮ್ಮದ್ ಗಾಜ್ಲಿ ಅವರ ಪುಸ್ತಕವನ್ನು ಓದಿ ಅನೇಕ ಅರಬ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಮುಸ್ಲಿಮರು ಕೂಡ ಯೇಸು ನಿಜವಾಗಲೂ ಆತನು ನಮಗೆ ಕಳಿಸಲ್ಪಟ್ಟಿರ್ತಕ್ಕಂಥ ಮಸೀಹಾ ಆಗಿದ್ದಾನೆ, ಮಾನವ ರಕ್ಷಕನಾಗಿದ್ದಾನೆ, ಮಾನವನ ಪಾಲಕನಾಗಿದ್ದಾನೆ. ಯೇಸು ಮಸೀಹಾ ಮಾನವನಿಗೆ ರಕ್ಷಕನಾಗಿ ಬಂದಿದ್ದಾನೆ, ಮಾನವನಿಗೆ ಮಾರ್ಗದರ್ಶಕನಾಗಿ ಬಂದಿದ್ದಾನೆ, ಮಾನವನಿಗೆ ಕಲ್ಯಾಣ ಕೊಡ್ತಕ್ಕಂಥನಾಗಿ ಬಂದಿದ್ದಾನೆ, ಮಾನವನಿಗೆ ಸುಖ ಸಮೃದ್ಧಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾನೆ. ಯೇಸು ಮಸೀಹಾ ಮಾನವನ ಪಾಲಕನಾಗಿದ್ದಾನೆ, ಮಾನವನ ರಕ್ಷಕನಾಗಿದ್ದಾನೆ. ಆ ಯೇಸು ಮಸೀಹ ಮಾನವನ ಪೋಷಕನಾಗಿದ್ದಾನೆ ಎಂಬುದಾಗಿ ಅನೇಕ ಜನರು ಮೊಹಮ್ಮದ್ ಗಾಜ್ಲಿಯ ಪುಸ್ತಕವನ್ನು ಓದಿ ಕುರಾನ್ನಲ್ಲಿರುವ ಸತ್ಯ, ಹದೀಸ್ನಲ್ಲಿರುವ ಸತ್ಯ ಮತ್ತು ಇನ್ನಿತರ ಇಸ್ಲಾಮಿಕ್ ಪುಸ್ತಕದಲ್ಲಿರುವ ಸತ್ಯ ಹಾಗೂ ಬೈಬಲ್ನಲ್ಲಿರುವ ಸತ್ಯ, ಯಹೂದ್ಯರ ಪುಸ್ತಕದಲ್ಲಿರತಕ್ಕಂಥ ತೋರಾನಲ್ಲಿರುವ ಸತ್ಯವನ್ನು ಗ್ರಹಿಸಿ ಅನೇಕ ಇಸ್ಲಾಮಿಕ್ ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಯೇಸು ಕ್ರಿಸ್ತನ ಪ್ರೀತಿಯ ನೀತಿ, ಆ ಪ್ರೀತಿಯ ಅನುಕಂಪ, ಆ ಪ್ರೀತಿಯ ಕ್ಷಮೆಯನ್ನು ಅನುಸರಿಸಿ ಅವರ ಜೀವನಗಳು ಯೇಸುವಿನ ಆನಂದದಿಂದ ತುಂಬಿ ತೃಪ್ತಿ ಪಡುತ್ತಾ ಇರುವುದರಿಂದ ಅನೇಕ ಜನರು ಈಗ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ವಿಶ್ವದಲ್ಲೇ ಯಾವ ವ್ಯಕ್ತಿಯು, ಯಾವ ಮಹಾಪುರುಷನು, ಯಾವನು ತಾನು ಪರಿಶುದ್ಧನೆಂಬುದಾಗಿ ದಾವೆ ಮಾಡಿದ್ದಾನೆ, ಯಾರೂ ಹೇಳಿಲ್ಲ ನಿನ್ನ ಶತ್ರುಗಳನ್ನು ಪ್ರೀತಿಸಿ ಎಂಬುದಾಗಿ. ಯೇಸು ಕ್ರಿಸ್ತನು ಮಾತ್ರ ಹೇಳಿದ್ದಾನೆ, ಒಳ್ಳೆಯವರು ಕೆಟ್ಟವರನ್ನು ಕೂಡ ನಾವು ಪ್ರೀತಿ ಮಾಡಬೇಕೆಂಬುದಾಗಿ. ಅಷ್ಟೇ ಅಲ್ಲದೆ ಯೇಸು ತಾನೇ ಹೇಳಿದಾನೆ, ತಂದೆಗೆ ಕೊಡುವ ಗೌರವನು ಮಗನಾದ ಯೇಸು ಕ್ರಿಸ್ತನ ಕೊಡಬೇಕು, ಮಗನಾದ ಯೇಸು ಕ್ರಿಸ್ತನಿಗೆ ಗೌರವ ಕೊಟ್ಟರೆ ಅದು ತಂದೆಗೆ ಗೌರವಿಸಿದ ಹಾಗೆ. ಆ ತಂದೆ ಕಳಿಸಿರ್ತಕ್ಕಂಥ ಆತನ ಮಾತನ್ನು ಕೇಳಿ ನೀವು ನಂಬೋದಾದರೆ ನಿಮಗೆ ನಿತ್ಯ ಜೀವ, ಹಲ್ಲೆಲೂಯಾ, ಅನಂತ ಜೀವ, ಸುಖ ಜೀವನ, ಆನಂದ ಜೀವನ, ಹರ್ಷದ ಜೀವನ, ಅಭಿವೃದ್ಧಿಯ ಜೀವನ, ಮಾನ ಸನ್ಮಾನ ಗೌರವವುಳ್ಳ ಜೀವನ, ತೀರಿದ ನಂತರ ಪರದೇಶಿಯುಳ್ಳ ಜೀವನ, ಅದನಂತರ ಹೊಸ ಆಕಾಶ ಹೊಸ ಭೂಮಿ, ಪ್ರಳಯ ಕಯಾಮತ್ ಬಂದ ನಂತರ ಭೂಮಿಯೆಲ್ಲ ನಾಶವಾಗಿ ಹೊಸ ಆಕಾಶ ಹೊಸ ಭೂಮಿಯ ನಂತರ ಆ ಒಂದು ಹೊಸ ಆಕಾಶ ಹೊಸ ಭೂಮಿಯ ಆ ಒಂದು ಎದೇನ್ ತೋಟದಂತರ ಜೀವನದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾಗರಿಕರಾಗತಕ್ಕಂಥ ಆ ಹೊಸ ಆಕಾಶ ಹೊಸ ಭೂಮಿ ಎಂಬ ಈ ಪರಲೋಕದಂಥ ಜೀವನದಲ್ಲಿ ನಿಮಗೆ ಆಸ್ಪದ ಅನುಮತಿ ಭದ್ರತೆ ಇದೆ ಎಂಬುದಾಗಿ ಯೇಸು ಕ್ರಿಸ್ತನ ಆ ಸಿಲುವೆ ರಕ್ತದಿಂದ
ಯೇಸು ಕ್ರಿಸ್ತನ ತನ್ನ ವಚನಗಳಿಂದ ನಮ್ಮನ್ನು ದೃಢಪಡಿಸ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ದ್ವೇಷ, ಅಸೂಯೆ ನಡೆಯುವುದಿಲ್ಲ. ಕೊಲೆಗಾರಿಕೆ, ಮತದ ಹೆಸರಿನಲ್ಲಿ ಕೊಲೆ ಮಾಡುವುದು, ಇದು ಉಗ್ರವಾದತ್ವ, ಇದು ಆತಂಕವಾದಿ ಎಂಬುದಾಗಿ ತಿಳಿದುಕೊಂಡು ಜನರು ಈಗ ಯೇಸುವಿನ ಪ್ರೀತಿ ನೀತಿಗಳನ್ನು ಅಳವಡಿಸ್ತಾ ಅವರ ಜೀವನಗಳು ಸುಖ, ಶಾಂತಿ, ಸಮಾಧಾನದಿಂದ ಇರಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ. ನಮಗೆ ಮಾರ್ಗವಾಗಿ ಕಳಿಸಿಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನ ನೀತಿ ಉಪದೇಶಗಳು, ನೀನು ಶತ್ರುಗಳನ್ನು ಪ್ರೀತಿಸಬೇಕು, ನಿನ್ನನ್ನು ಶಪಿಸೋರನ್ನು ಆಶೀರ್ವದಿಸಬೇಕು, ನಿನ್ನನ್ನು ದ್ವೇಷಿಸೋರಿಗಾಗಿ ಒಳ್ಳೆಯದನ್ನು ಮಾಡಬೇಕು, ನಿನ್ನನ್ನು ಹಿಂಸಿಸಿ ಘೋರವಾಗಿ ಹಿಂಸಿಸಿ ನಿನ್ನ ಮೇಲೆ ಸುಳ್ಳಾರೋಪ ಹೊರಿಸಿ ನಿನ್ನನ್ನು ಜೈಲು ಪಾಲು ಮಾಡಿದ್ದವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪರಲೋಕದಲ್ಲಿರುವಂಥ ತಂದೆಗೆ ಮಕ್ಕಳಾಗುವಿರಿ. ಯಾಕೆ ಅಂದರೆ, ಕಾರಣ ಏನಂದರೆ, ದೇವರು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯೋದಯವಾಗುವಂತೆ ಮಾಡ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ತನ್ನ ಮಳೆಯನ್ನು ಗರಿಯುವಂತೆ ಮಾಡ್ತಾನೆ. ನಿಷ್ಕಲ್ಮಶವುಳ್ಳ, ಕಪಟ ಇಲ್ಲದ, ಭೇದ ಇಲ್ಲದ, ಎಲ್ಲರನ್ನು ಸಮಾನವಾಗಿ ಪ್ರೀತಿ ಮಾಡಿ ಎಲ್ಲರ ರಕ್ಷಣೆಗಾಗಿ ಯೇಸು ಕ್ರಿಸ್ತನನ್ನು ಸಿಲುಬೆಯಲ್ಲಿ ಅರ್ಪಿಸಿಕೊಟ್ಟಿರುವ ಆ ಯೇಸುವನ್ನು ನಂಬಿರ್ತಕ್ಕಂಥ ನಮ್ಮೆಲ್ಲರಿಗೆ ಕರ್ತನೆ, ನಮ್ಮ ನಿತ್ಯ ನರಕ, ಶಾಪ, ರೋಗ, ವ್ಯಾಧಿಗಳು, ಅನಿಷ್ಟ, ದರಿದ್ರದಿಂದ ನಮ್ಮನ್ನು ಬಿಡಿಸಿ ಶಾಂತಿ, ಸಮಾಧಾನ, ಆನಂದ, ಗೌರವವುಳ್ಳ ಜೀವನ, ಸುಕ್ಷೇಮವಾದಂಥ ಜೀವನ, ಆನಂದಭರಿತವಾದಂಥ ಜೀವನ, ನಿನ್ನ ಆನಂದ ನಮ್ಮಲ್ಲಿ ಸಂಪೂರ್ಣವಾಗುವಂತೆ ಕೊಟ್ಟಿರುವ ಆ ಜೀವನ ಕರ್ತನೆ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲರಿಗೆ ಉಂಟಾಗಲಿ. ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದಾರೆ ಕರ್ತನೆ, ನೀನು ಒಬ್ಬನೇ ಕರ್ತನೆ ಈ ಜಗತ್ತಿನಲ್ಲಿ ಬಂದು ರೋಗಿಗಳನ್ನು ಗುಣಪಡಿಸಿರುವ ಏಕೈಕ ಮಸಿಯ ಅಂದರೆ ಯೇಸು ಎಂಬುದಾಗಿ ತಿಳಿದುಕೊಂಡಿರುವ ಈ ಗಾಜ್ಲಿ ಹೇಳ್ತಾ ಇದ್ದಾನೆ ಮೊಹಮ್ಮದ್ ಗಾಜ್ಲಿರು. ಯೇಸು ಮಾತ್ರ ಮಾನವನ ಶಿಫಾಗಾಗಿ, ಅಂದರೆ ಮಾನವನ ಆರೋಗ್ಯಕ್ಕಾಗಿ, ಸ್ವಸ್ಥತೆಗಾಗಿ ಬಂದನೆಂಬುದಾಗಿ ಹೇಳಿದಂತೆ ಕರ್ತನೆ ರಾಜ, ಇವತ್ತು ಅನೇಕ ಜನರು ನನ್ನ ಜೊತೆಲಿ ಪ್ರಾರ್ಥನೆ ಏಕೀಭವಿಸಿದ್ದಾರೆ. ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ನಂಬುವವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಗುಣಮುಖರಾಗಲಿ. ನಂಬುವವರೆಲ್ಲರಿಗೆ ಯೇಸು ಕಳಿಸಲ್ಪಟ್ಟಿರುವಂಥ ದೇವಕುಮಾರನೆಂದು ನಂಬುವವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಅವರ ಪಾಪದಿಂದ, ಅವರ ಶಾಪದಿಂದ, ಸಿಕ್ಕಿಕೊಂಡಿರ್ತಕ್ಕಂಥ ಮಾಯಾಜಾಲದಿಂದ, ಸಿಕ್ಕಿಕೊಂಡಿರ್ತಕ್ಕಂಥ ಅನೇಕ ವ್ಯಾಜ್ಯಗಳಿಂದ, ಪ್ರಕರಣಗಳಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಅವರಲ್ಲಿ ತೃಪ್ತಿ, ಸಮೃದ್ಧಿ ಉಳ್ಳ ಜೀವನ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ. ಇಂಥ ಅದ್ಭುತವಾದಂಥ ಕ್ರಾಂತಿ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀನಿ ನನ್ನ ಪ್ರಿಯ ಸಹೋದರಿ, ಇಂಥ ಅದ್ಭುತವಾದಂಥ ಕ್ರಾಂತಿ ಮುಸ್ಲಿಂ ರಾಷ್ಟ್ರಗಳಲ್ಲಿ, ದೇಶಗಳಲ್ಲಿ ಉಂಟಾಗಿದೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕೂಡ ಉಂಟಾಗುತ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಈ ಸತ್ಯ, ಈ ಪ್ರೀತಿ, ಈ ಕರುಣೆ, ಈ ಪ್ರೀತಿಯುಳ್ಳ ಸಂದೇಶವನ್ನು ಅಡಗಿಸಲಿಕ್ಕೆ, ಭೂಸಮಾನವಾಗಿ ಭೂಸ್ಥಾಪನೆ ಮಾಡೋದಕ್ಕಾಗಿ ಇದನ್ನು ಮಣ್ಣು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಅಷ್ಟು ಹೆಚ್ಚಾಗಿ ಫಲಿಸ್ತಾ ಇದೆ ನಮ್ಮ ದೇಶದಲ್ಲಿ. ಇನ್ನೂ ಹೆಚ್ಚಾಗಿ ಫಲಿಸಲಿ, ಅನೇಕ ಜನರ ರಕ್ಷಣೆ ಹೊಂದಲಿ. ಈ ಸಮಾಧಾನ, ಈ ಆನಂದ, ಈ ತೃಪ್ತಿ, ಈ ಪ್ರೀತಿ ಅವರ ಜೀವನದಲ್ಲಿ ಅಳವಡಿಸೋರಾಗಿದ್ದು ಸುಕ್ಷೇಮವಾದಂಥ ಜೀವನ ಜೀವಿಸಿ, ಆರೋಗ್ಯಭರಿತವಾದಂಥ ಜೀವನ ಜೀವಿಸಿ ಅನೇಕರಿಗೆ ಸಾಕ್ಷಿ ಇರಲಿ ಎಂಬುದಾಗಿ ಹಾರಿಸ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.